ಹಲ್ಲೆಲೂಯಾ. ದೇವರ ಮಹಿಮೆಯಾಗಲಿ. ಕರ್ತನು ನಮಗೆ ಕೊಡುವಂತ ವಚನವನ್ನ ತೆಗೆದುಕೊಳ್ಳೋಣ. ಈಗ ನಾನು ನಿಮಗೆ ಕೊಡ್ತೀನಿ ಆಪ್ಷನ್, ನೀವು ವಾಕ್ಯ ತೆಗಿಬೇಕು ಪಟ್ಟಂತ. ದೇವರು ಹೇಳ್ತಾರೆ ಪ್ರಕಟಣೆ ಗ್ರಂಥದಲ್ಲಿ, ಇದು ನಾನು ಪ್ರತಿಯೊಬ್ಬನ ಹೃದಯದ ಬಾಗಿಲನ್ನ ಬಾಗಿಲ್ ಏನ್ ಮಾಡ್ತಾ ಇದ್ದೀನಿ? ತಟ್ಟುತ್ತಾ ಇದ್ದೀನಿ. ತಟ್ಟ ಮೇಲೆ ಏನಾಗುತ್ತೆ? ಬಾಕಿ ಎಲ್ಲಿದೆ ಅದು? ಆ 20 ಇಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಪರವಾಗಿಲ್ಲ, ನಮ್ಮ ಸಭಾ ಮಕ್ಕಳು ತುಂಬಾ ಸ್ಪೀಡ್ ಆಗಿದ್ದಾರೆ. ಹಲ್ಲೆಲೂಯಾ. ಕೀರ್ತನೆ ಅಲ್ಲ, ಪ್ರಕಟಣೆ. ಕೆಲ ಜನರು ಕೀರ್ತನೆ ತೆಗಿತಾವ್ರೆ. ಹೌದು, ಅಲ್ಲಿ ಸಿಗುತ್ತಾ? ಅಲ್ಲಿ ಪ್ರಕಟಣೆ ಸಿಕ್ಕಲ್ಲ, ಅಲ್ಲಿ ಕೀರ್ತನೆ ಸಿಕ್ಕೋದು. ಪ್ರಕಟಣೆ ಗ್ರಂಥದಲ್ಲಿ 3ನೇ ಅಧ್ಯಾಯದಲ್ಲಿ 20ನೇ ವಾಕ್ಯ. ಆ ವಾಕ್ಯ ಬೇಗ ಪಟ್ಟಂತ ಮೈಕಿರರು ಓದ್ರಿ. ಇಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಕ್ಕೆ ಬಂದು ಅವನ ಸಂಗಡ ಊಟ ಮಾಡುವೆನು. ನಾನು ಒಳಗಡೆ ಬಂದು ಅವನ ಸಂಗಡ ಊಟ ಮಾಡುವೆನು. ಅವನು ನನ್ನ ಸಂಗಡ ಊಟ ಮಾಡುವನು ಎಂಬುದಾಗಿ ಹೇಳಿ ಇಲ್ಲಿ ವಚನ ನಾವು ನೋಡ್ತೇವೆ. ಹಲ್ಲೆಲೂಯಾ. ಇನ್ನೊಂದ್ಸಾರಿ ಹೇಳ್ತೀನಿ ಕೇಳ್ರಿ. ಈ ವಾಕ್ಯ ಏನ್ ಹೇಳ್ತದಂದ್ರೆ, ದೇವರು ಹೇಳ್ತಾ ಇದ್ದಾರೆ, ನಾನು ಪ್ರತಿ ಒಬ್ಬೊಬ್ಬರ ಹೃದಯದ ಬಾಗಿಲು ತಡ್ತೀನಿ. ಯಾರು ನನ್ನ ಶಬ್ದವನ್ನು ಕೇಳಿ ಹೃದಯದ ಬಾಗಿಲು ತೆರೆದುಕೊಡ್ತಾರೋ ಅವರ ಒಳಗಡೆ ನಾನು ಬರ್ತೀನಿ. ಈ ವಿಷಯ ಮಾತಾಡಕ್ಕೆ ಇಲ್ಲಿ ಪರಿಶುದ್ಧಾತ್ಮ ಪ್ರೇರೇಪಿಸಿದ್ದಾರೆ. ಇದು ನಾನು ನಿಮ್ಮ ಮಧ್ಯದಲ್ಲಿ ಇವತ್ತು ಹಂಚ್ಕೊಳ್ತೀನಿ. ಈಗ ದೇವರು ನನ್ನ ತಲೆಮಾರುಗಳನ್ನ, ನನ್ನ ಮನೆಯನ್ನ ಹೇರಳವಾಗಿ ಸಮೃದ್ಧಿಯಾಗಿ ಆಶೀರ್ವಾದ ಮಾಡಬೇಕು ಅಂತ ಬಯಸುವಂತವ್ರ ಕೈ ತೆಗೀರಿ. ಹಲ್ಲೆಲೂಯಾ. ಪ್ರಾರಂಭದಲ್ಲಿಯೇ ಆ ಒಂದು ಆಶೀರ್ವಾದ ಮಾಡುವಂತ, ಅಭಿವೃದ್ಧಿ ಮಾಡುವಂತ, ಸಮೃದ್ಧಿಗೊಳಿಸುವಂತ ದೈವ ಸಾನ್ನಿಧ್ಯ ಇಲ್ಲಿ ಶಕ್ತವಾಗಿ ಪ್ರಕಟವಾಗಲಿ. ದೈವ ಮಹಿಮೆ ಶಕ್ತವಾಗಿ ಆವರಿಸಿಕೊಳ್ಳಿ. ದೇವರು ಮಾತಾಡೋ ಒಂದೊಂದು ಮಾತುಗಳಲ್ಲಿ ನೆರವೇರಲಿ. ತಡೆಗಳೆಲ್ಲ ನೀಗಲ್ಪಡಲಿ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾನು ಹೇಳಿದ ಪ್ರಾರಂಭದಲ್ಲಿ ವಾಕ್ಯ ಓದಿಸಿದ ನಂತರವಾಗಿ ನಾವೆಲ್ಲರೂ ಸಮೃದ್ಧಿಯಾಗಿ ಹೇರಳವಾಗಿ ನಮ್ಮ ಮನೆ, ನಮ್ಮ ಕೆಲಸ ಕಾರ್ಯಗಳು, ತಲೆಮಾರುಗಳು ನಾವು ಸಮೃದ್ಧಿಯಾಗಿ ಅನುಗ್ರಹಿಸಲ್ಪಡಬೇಕನ್ನೋ ಕೈ ಎತ್ತಿರಿ ಅಂತ ನಾವೆಲ್ಲ ಕೈ ಎತ್ತಿದ್ರಿ. ಹಲ್ಲೆಲೂಯಾ. ದೇವರ ಉದ್ದೇಶ ಕೂಡ ಅದೇ. ದೇವರು ನಮ್ಮನ್ನು ಆಶೀರ್ವಾದ ಮಾಡಕ್ಕೆ ಇಷ್ಟಪಡ್ತಾನೆ. ದೇವರು ನಮ್ಮನ್ನು ಸಮೃದ್ಧಿಯಲ್ಲಿ ನಡೆಸಲಿಕ್ಕೆ ಇಷ್ಟಪಡ್ತಾನೆ. ಹಲ್ಲೆಲೂಯಾ. ಕೀರ್ತನೆಗಳಲ್ಲಿ 113ನೇ ಅಧ್ಯಾಯದಲ್ಲಿ ವಾಕ್ಯ ಹೇಳ್ತದೆ, ದೀನರನ್ನ ಧೂಳಿನಿಂದಲೂ ಬಡವರನ್ನ ತಿಪ್ಪೆಯಿಂದಲೂ ಎತ್ತಿ ನಮ್ಮನ್ನ ಮೇಲಕ್ಕೆ ನಿಲ್ಲಿಸ್ತಾನೆ, ಮೇಲಕ್ಕೆ ಕೊಂಡೋಗ್ತಾನೆ. ಯೆಹೋವನನ್ನು ನಿರೀಕ್ಷಿಸುವರು ಹೊಸ ಫಲ ಬಂದು ಆ ಧೂಳಿನಿಂದ, ಆ ತಿಪ್ಪೆಯಿಂದ ಆರುವಿಕೆ ಪ್ರಾರಂಭ ಮಾಡ್ತಾರೆ. ಒಬ್ಬರು ಮಾತ್ರ ಒಂದು ಫಲ ಇಳಿದೆ. ನಿನ್ನ ಇವತ್ತಿನ ಬಲಹೀನತೆಯ ಮಧ್ಯದಲ್ಲಿ ಸರ್ವಶಕ್ತನಾಗಿರುವಂತ ದೇವರ ಒಂದು ಫಲ. ಪ್ರೈಸ್ ದಿ ಲಾರ್ಡ್. ದೇವರ ಶಕ್ತಿ ಭಯಂಕರವಾಗಿ ಪ್ರಕಟವಾಗಲಿ. ದೇವರ ಶಕ್ತಿ ಭಯಂಕರವಾಗಿ ಸ್ಪ್ರೆಡ್ ಆಗಲಿ. ಕಟ್ಟುಗಳು ಒಡೆಯಲ್ಪಡಬೇಕು, ಬಂಧಗಳನ್ನು ಬಿಚ್ಚಲ್ಪಡಬೇಕು, ತಡೆಯ ಗೋಡೆ ಮುರಿಯಲ್ಪಡಬೇಕು, ತಡೆಯ ಗೋಡೆ ಒಡೆಯಲ್ಪಡಬೇಕು. ಜಯದ ಘೋಷ ಈ ಸಭೆಯಲ್ಲಿ, ಈ ಜನರಲ್ಲಿ ಇವತ್ತು ಮೊಳಗಲೇ. ನನ್ನ ಯೇಸು ನೀತಿವಂತರಿಗಾಗಿ ಬಂದವನಲ್ಲ, ನನ್ನ ಯೇಸು ಶ್ರೀಮಂತರಿಗಾಗಿ ಬಂದವರಲ್ಲ. ನನ್ನ ಯೇಸು ಕೆಟ್ಟು ಹೋಗಿರೋದನ್ನ ಹುಡುಕಿ ರಕ್ಷಿಸಿ ಅಭಿವೃದ್ಧಿ ಮಾಡಿ ಮೇಲೆ ತಗೊಂಬರ್ಬೇಕಾಗಿ ಬಂದ ದೇವರು. ಯೇಸು ಕ್ರಿಸ್ತ ಇನ್ನೊಂದು ಕಡೆಗೆ ಹೇಳ್ತಾರೆ, ನೀವು ಬೆಳಿಬೇಕಂತೆ. ಯೇಸು ಹೇಳ್ತಾರೆ, ನೀವು ಬೆಳಿಬೇಕಂತೆ. ಹೇಗ್ ಬೆಳಿಬೇಕಂತೆ? ಯೇಸುಕ್ಕಿಂತಲೂ ಮೇಲೆ ಬೆಳಿಬೇಕಂತೆ. ಹಲ್ಲೆಲೂಯಾ.
ಇನ್ನೊಂದು ಕಡೆಗೆ ವಾಕ್ಯ ಹೇಳ್ತದೆ, ಈ ಎಲ್ಲ ಆಶೀರ್ವಾದದೊಂದಿಗೆ ಕಷ್ಟಗಳು ಕೂಡ ಕೊಡ್ತೀನಿ ಅಂತ. ಕಷ್ಟಗಳೊಂದಿಗೂ ಆಶೀರ್ವಾದಗಳನ್ನ ಕೊಡ್ತೀನಿ, ಇವರು ಅನುಭವಿಸಬೇಕು ಅಂತ ಇನ್ನೊಂದು ಕಡೆಗೆ ವಾಕ್ಯ ಹೇಳ್ತದೆ. ಪ್ರೈಸ್ ಗಾಡ್, ಪ್ರೈಸ್ ಲಾರ್ಡ್. ನಾನು ಹೇಳಿದೆ, ನಾವು ಅನುಗ್ರಹಿಸಲ್ಪಡಬೇಕಾ, ಸಮೃದ್ಧಿಯಾಗಿ ದೇವರ ಆಶೀರ್ವಾದ ನಾವು ಕೊಯ್ಬೇಕಾ ಅಂತ ಕೈ ಎತ್ತರಿ ಅಂತ ಹೇಳುವಾಗ ಎಲ್ಲರೂ ಕೈ ಎತ್ತಿದ್ರಿ. ನಾವು ಓದಿದ ವಾಕ್ಯ ಏನು? ಬಾಗಿಲ ಗುರುತು, ಮನುಷ್ಯನ ಹೃದಯದ ಬಾಗಿಲ ಕುರಿತು. ನೀನು ಒಂದು ಬಾಗಿಲು ದೇವರಿಗಾಗಿ ತೆರೆದುಕೊಟ್ರೆ, ಇವತ್ತು ನಿನಗಾಗಿ ದೇವರ ಕೆಲವೊಂದು ಬಾಗಿಲುಗಳನ್ನ ಯೇಸುವಿನ ನಾಮದ ಅಧಿಕಾರದಲ್ಲಿ ಈ ಸಬ್ಬತ್ತಿನದಲ್ಲಿ ಸ್ವರ್ಗೀಯ ದೇವರು ನಿನಗಾಗಿ ಓಪನ್ ಮಾಡುವುದಕ್ಕಾಗಿ ಹೋಗ್ತಾ ಇದ್ದಾನೆ. ದೇವರು ನಿನಗಾಗಿ ಬಾಗಿಲುಗಳು ತೆರೆಯುವಾಗ ಆ ಬಾಗಿಲು ನಿನ್ನ ಶತ್ರು, ನಿನ್ನ ಮುಂದೆಗಡೆ ಬರುವ ಯಾವ ಆಯುಧವು ಅದನ್ನು ಮುಚ್ಚಕ್ಕಾಗಲ್ಲ. ದೇವ ದೂತನು ಅವತ್ತು ಸಮಾಧಿ, ಯೇಸುವಿನ ಸಮಾಧಿಯ ಮುಂದಗಡಿದ ಕಲ್ಲನ್ನ ಉರುಳಿಸಿದ್ದು, ಇವತ್ತು ಕೂಡ ಆ ಬಾಗಿಲು ಓಪನ್ ಆಗಿದೆ. ನೀವು ವಾಕ್ಯ ಕರೆಕ್ಟ್ ಆಗಿ ಮನೇಲಿ ಹೋದ್ರೆ ನಾನು ಮಾಡೋ ಪ್ರಸಂಗ ನಿಮ್ಗೆ ಅರ್ಥ ಆಗುತ್ತೆ. ಅಲ್ಲೇಲೂಯಾ, ಅಲ್ಲೇಲೂಯಾ, ಅಲ್ಲೇಲೂಯಾ. ಯೇಸು ಕ್ರಿಸ್ತರನ್ನ ಸಮಾಧಿಲಿ ಇಡುವಾಗ ಯೇಸು ಹೇಳಿದ್ರು, ನನ್ನನ್ನ ಸಮಾಧಿಲಿ ಇಡ್ತಾರೆ, ಆದ್ರೂ ನಾನು ಸಮಾಧಿಲಿ ಹಾಗೆ ಹೋಗಲ್ಲ, ನಾನು 3ನೇ ದಿನದಲ್ಲಿ ಎದ್ದು ಹೊರಗಡೆ ಬರ್ತೀನಿ. ಪ್ರೈಸ್ ದಿ ಲಾರ್ಡ್. ಯೇಸು 3ನೇ ದಿನದಲ್ಲಿ ಎದ್ದು ಹೊರಗಡೆ ಬರಬೇಕಾದ್ರೆ ಅವನ ಮುಂದೆಗಡೆ ಮುಚ್ಚಲ್ಪಟ್ಟ ಬಾಗಿಲು ತೆರೆಯಲ್ಪಡಬೇಕು. ಹಲ್ಲೆಲೂಯಾ. ಯೇಸು ಎದ್ದು ಹೊರಗಡೆ ಬರಬೇಕು ಅಂದ್ರೆ ಯೇಸುವಿನ ಸಮಾಧಿಗೆ ಮುಚ್ಚಲ್ಪಟ್ಟಿರುವಂತ ಕಲ್ಲು ತೆರೆಯಲ್ಪಡಬೇಕು. ಆ ಕಲ್ಲು ತೆರೆಯಲ್ಪಟ್ರೆ ಒಳಗಡೆ ಇರುವಂತ ಯೇಸು ಹೊರಗಡೆ ಬರ್ತಾರೆ. ಅರ್ಥ ಆಯ್ತಾ ಇದೆಯಾ? ಈಗ ಅಲ್ಲಿ ದೇವರು ಬರ್ತಾ ಇದ್ದಾನೆ. ಆತ್ಮಿಕರಿಗೆ ಆತ್ಮಿಕವಾದ ಆಲೋಚನೆ ಅರ್ಥ ಆಗುತ್ತೆ. ಆತ್ಮಿಕರಿಗೆ ಆತ್ಮಿಕವಾದ ಮಹಿಮೆ ಸಾನ್ನಿಧ್ಯ ಅನುಭವಿಸ್ಲಿಕ್ಕೆ ಆಗ್ತದೆ. ದೇವರ ಪ್ರೈಸ್ ದಿ ಲಾರ್ಡ್. ಆತ್ಮಿಕರು ಇಲ್ಲಿ ಯಾರಾದ್ರೂ ಇದ್ರೆ ನಾನು ದೇವರಿಗೆ ಮಹಿಮೆ ಸಲ್ಲಿಸ್ತೇನೆ. ರಕ್ಷಿಸಲ್ಪಟ್ಟಂತವರು ದೇವರ ಆತ್ಮನ ಸಾನ್ನಿಧ್ಯವನ್ನು ಅನುಭವಿಸಿದ ಅನುಭವದಲ್ಲಿ ಇರುವಂತವರು ಇಲ್ಲಿ ಯಾರಾದ್ರೂ ಇದ್ರೆ ನಾನು ದೇವರಿಗೆ ಮಹಿಮೆಯನ್ನು ಸಲ್ಲಿಸ್ತೇನೆ. ಅಲ್ಲೇಲೂಯಾ, ಅಲ್ಲೇಲೂಯಾ. ಯೇಸು ಕ್ರಿಸ್ತನು ಹೊರಗಡೆ ಬರಬೇಕಾದ್ರೆ ಯೇಸುವಿನ ಮುಂದಗಡೆ ಆ ಸಮಾಧಿಯ ಆ ಬಾಗಿಲಿನ ಮುಂದಗಡೆ ಮುಚ್ಚಲ್ಪಟ್ಟ ಕಲ್ಲು ತೆರೆಯಲ್ಪಡುವಾಗಲೇ ಒಳಗಡೆ ಇರುವಂತ ಯೇಸು, ಜನರು ಎದುರು ನೋಡ್ತಾ ಇರುವಂತ ಯೇಸು, ಜನರು ಆತುರ ಪಟ್ಟು ಕಾಯ್ತಾ ಇರುವಂತ ವಿಷಯ ಅದು ಹೊರಗಡೆ ಬರಲಿಕ್ಕೆ ಸಾಧ್ಯ. ಅಲ್ಲಿ ದೇವರು ತನ್ನ ದೇವ ದೂತನನ್ನು ಕಳಿಸಿ ಯೇಸುವಿನ ಸಮಾಧಿಯ ಮುಂದಗಡೆ ಆ ಬಾಗಿಲಿನ ಮುಂದಗಡೆ ಇದ್ದ ಕಲ್ಲನ್ನ ಉರುಳಿಸಿದ ಹಾಗೆ ನಿನ್ನ ಮುಂದಗಡೆ ಮುಚ್ಚಲ್ಪಟ್ಟ ಕೆಲವು ಬಾಗಿಲುಗಳನ್ನ ಸ್ವರ್ಗದ ಮಹಿಮೆ, ಸ್ವರ್ಗದ ಮಹಿಮೆ, ಸ್ವರ್ಗದ ವಚನ ಇವತ್ತು ನಿನಗಾಗಿ ಸಹಾಯ ಮಾಡಲಿ. ಎಸ್ 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 ಮಹಿಮೆ. ಯಾರ ಜೀವಿತದಲ್ಲಿ ಬಾಗಿಲುಗಳು ಮುಚ್ಚಲ್ಪಟ್ಟಿದೆಯೋ ಅಂತವರಿಗಾಗಿ ದೇವರ ವಾಕ್ಯ ಹೊರಡಲಿ. ದೇವರ ವಾಕ್ಯ ಹೇಳ್ತದೆ, ನಿನ್ನ ಮುಂದೆಗಡೆ ಒಂದು ವೇಳೆ ಇವತ್ತು ಬಾಗಿಲು ಮುಚ್ಚಲ್ಪಟ್ಟಿದ್ರು ಅವನ ದೂತನನ್ನು ಎಂಬಂತೆ ಅವನ ವಾಕ್ಯವನ್ನು ನಿನ್ನ ಬಾಗಿಲಿನ ಮುಂದೆಗಡೆ ಕಳಿಸುವುದಕ್ಕಾಗಿ ಹೋಗ್ತಾ ಇದ್ದಾನ. ಎಸ್ ಎಸ್, ದೇವರ ಆತ್ಮನ ಪರವಶನಾಗಿ ನಾವು ದರ್ಶನವನ್ನು ಕಾಣ್ತಾ ಇದ್ದೇನೆ. ಅಪೊಸ್ತಲನಾಗಿರುವಂತ ಪೌಲ ಶೀಲ ದೇವರನ್ನ ಆತ್ಮ ಭರಿತರಾಗಿ ಆರಾಧನೆ ಮಾಡುವಾಗ ಅಲ್ಲಿದ್ದಂತ ಶತ್ರುವಿನ ಅಸ್ಥಿವಾರ ಶತ್ರುವಿನ ಅಸ್ಥಿವಾರ ಎಲ್ಲ ಅಲ್ಲಾಡಿ ಭೂಕಂಪ ಆಗಿ ಎಲ್ಲ ಬಾಗಿಲುಗಳು ತೆರೆಯಲ್ಪಟ್ಟ ರೀತಿಯಲ್ಲಿ ಪ್ರೈಸ್ ದಿ ಲಾರ್ಡ್. ದೇವರ ಆತ್ಮನು ವಿಶೇಷವಾಗಿ ಕೊಂಡೋಗ್ತಾ ಇದ್ದಾನೆ.
ದೇವರ ಆತ್ಮನ ವಿಶೇಷವಾಗಿ ಕೊಂಡೋಗ್ತಾ ಇದ್ದಾನೆ. ಸ್ವರ್ಗ ವಿಶೇಷವಾಗಿ ಕೊಂಡೋಗ್ತಾ ಇದ್ದ. ಅಲ್ಲೇಲೂಯ. ಕೊರ್ನೆಯಲ್ಲಿನ ಮನೆಗೆ ಪೇತ್ರನು ಬರುವಾಗ ಅವ್ರು ನೆನೆಸ್ಕೊಂಡ್ರು ಎಲ್ಲೋ ಒಬ್ರಿಗ ಇಬ್ರಿಗ 3 ಜನಕ್ಕೆ ಮಾತ್ರ ಅಭಿಷೇಕ ಇಳಿದು ಬರ್ತದೆ, ದೇವರ ಆತ್ಮ ಇಳಿದು ಬರ್ತದೆ. ಕಾರಣ ಅವರ ಅನ್ಯರು. ಆದ್ರೆ ಪೇತ್ರನ ಸಂಗಡ ದೇವರು ಮಾತಾಡಿ, ಇಂಥವ್ರು ಬರ್ತಾರೆ, ಇಂಥವ್ರ ಮನೆಗೆ ನೀನು ಹೋಗ್ಬೇಕಂತ ಹೇಳಿ ಅಲ್ಲಿ ದೇವರ ಆತ್ಮನು ಪೇತ್ರನ ಸಂಗಡ ಮಾತಾಡಿ ಚರ್ಮಕಾರನಾಗಿ ಒಂದು ಸೀಮೋನನ ಮನೆಯಿಂದ ಕೊರ್ನೇಲನ ಮನೆಗೆ ದೇವರು ಪೇತ್ರನ ಕಳಿಸುವಾಗ, ಈಗ ಈ ಪೇತ್ರ ಕೊರ್ನೇಲನ ಮನೆಗೆ ಬಂದು ದೇವರ ಆತ್ಮನ ಪ್ರೇರೇಪಿಸುವಂತ ಯೇಸು ಕ್ರಿಸ್ತನ ಆ ಮರಣದ ಕುರಿತು, ರಕ್ಷಣೆ ಕುರಿತು, ಸುವಾರ್ತೆಯ ಕುರಿತು ಅವನು ಮಾತಾಡ್ತಾ ಇರುವಾಗಲೇ ದಿಢೀರ್ ಅಂತ ಹೇಳಿ ಪರಿಶುದ್ಧಾತ್ಮ ಎಲ್ಲರ ಮೇಲೆ ಎಲ್ಲರ ಮೇಲೆ ಕೊರ್ನೆಯೇಲಿನ ಮನೆ ಒಳಗಡೆ ಒಬ್ಬರ ಮೇಲೋ, ಇಬ್ಬರ ಮೇಲೋ, 3 ಜನ ಮೇಲೋ, 10 ಜನ ಮೇಲೋ, 100 ಜನ ಮೇಲೋ ಅಲ್ಲ, ಆ ಕೊರ್ನೆಯೇಲಿನ ಮನೆ ಒಳಗಡೆ ಯಾರೆಲ್ಲ ಇದ್ರು ಅವ್ರಿಗೆಲ್ಲರ ಮೇಲೂ ಪರಿಶುದ್ಧಾತ್ಮ ಇಳಿದು ಬಂದ. ಪೇತ್ರನಿಗೆ ಶಾಕ್, ಪೇತ್ರನಿಗೆ ಆಶ್ಚರ್ಯವಾಗಿ ತೋರ್ತಾ ಇದೆ. ಅಯ್ಯಯ್ಯೋ, ಇವರಿನ್ನ ಯಾರು ದೀಕ್ಷಾಸ್ಥಾನ ತೆಗೆದುಕೊಂಡಿಲ್ಲ, ದೇವರ ಮಕ್ಕಳಾಗಿ ಮಾರಪಟ್ಟಿಲ್ಲ, ಪ್ರಾರ್ಥನೆ ಮಾಡ್ತಾರೆ, ದೇವರಲ್ಲಿ ಭಕ್ತಿ ಉಳ್ಳವರಾಗಿದ್ದಾರೆ ಅಷ್ಟೇ. ಆದ್ರೆ ಇನ್ನು ಇವರು ಯಾರು ದೀಕ್ಷಾಸ್ಥಾನ ತೆಗೆದುಕೊಂಡಿಲ್ಲ. ಆದ್ರೂ ಕೂಡ ಇದೊಂದು ಪ್ರತಿಯೊಬ್ಬೊಬ್ಬರ ಮೇಲೂ, ಎಲ್ಲ ಅನ್ಯರ ಮೇಲೂ ಒಬ್ಬರು ಬಿಡದೆ ಎಲ್ಲರ ಮೇಲೂ ಪರಿಶುದ್ಧಾತ್ಮ ಇಳಿದು ಬಂದನು. ಸೇಮ್ ಹಾಗೇನೆ ಅಪೊಸ್ತಲನಾಗಿರುವಂತ ಪೌಲ, ಸೀಲ ಇಬ್ರು ಸೆರೆಮನೆ ಒಳಗಡೆ ಆರಾಧನೆ ಮಾಡಿದವರು ಇಬ್ರೇ. ಇಲ್ಲಿ ಕೊರ್ನೆಯೇಲನ ಮನೆಯಲ್ಲಿ ಪ್ರಸಂಗ ಮಾಡಿದವನು ಒಬ್ಬನೇ, ಆದ್ರೆ ಇಲ್ಲಿ ಈ ಸೆರೆಮನೆಯ ಒಳಗಡೆ, ಈ ಜೈಲು ಒಳಗಡೆ ಅಪೊಸ್ತಲನಾಗಿರುವಂತ ಪೌಲ, ಸೀಲ ಇಬ್ರು ಸೇರಿ ಆತ್ಮಭರಿತರಾಗಿ ದೇವರನ್ನ ಆರಾಧನೆ ಮಾಡಿ ಪ್ರಾರ್ಥನೆ ಮಾಡುವಾಗ ಒಂದು ಭೂಕಂಪ ಆಗ್ತಾ ಇದೆ. ಯಾಕೆ? ಟಕ್ 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 ಅಂತ ಎಲ್ಲ ಬೀಗ ಓಪನ್ ಆಗಿ ಬಾಗಿಲು ಓಪನ್ ಆದ್ರೆ ಸಾಕ್ತಾನೆ. ಯಾಕೆ ಭೂಕಂಪ ಆಗ್ಬೇಕು? ನಾವು ಹೋರಾಡೋದು ಮಾಂಸದೊಂದಿಗೂ ರಕ್ತದೊಂದಿಗೂ ಜನರ ಮೇಲೂ ಅಲ್ಲ, ನಾವು ಹೋರಾಡೋದು ಅಂಧಕಾರ ಶಕ್ತಿಗಳ ಮೇಲೆ, ಲೋಕಾಧಿಪತಿ ಮೇಲೆ, ಬಲಿಷ್ಠನ ಮೇಲೆ. ದೇವರ ವಾಕ್ಯ ಹೇಳ್ತದೆ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 12ನೇ ಅಧ್ಯಾಯದಲ್ಲಿ, ಅಲ್ಲಿ ಒಬ್ಬ ಬಲಿಷ್ಠ ಇದ್ದಾನೆ, ಅವನ್ ಕಟ್ಟಾಕ್ಬೇಕ. ಬಲಿಷ್ಠನ ಕಟ್ಟಾಕಿ ಅವನ ಮನೆ ಒಳಗಡೆ ನುಗ್ಗಬೇಕು. ಅರ್ಥ ಆಗ್ತಾ ಇದೆಯಾ? ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 12ನೇ ಅಧ್ಯಾಯದಲ್ಲಿ ವಾಕ್ಯ ಹೇಳ್ತದೆ, ಒಬ್ಬ ಬಲಿಷ್ಠ ಅಲ್ಲಿ ಬರ್ತಾನೆ, ಆ ಬಲಿಷ್ಠನ ಏನ್ ಮಾಡ್ಬೇಕು? ಕಟ್ಟಾಕ್ಬೇಕು. ಏನಕ್ಕೋಸ್ಕರ ಕಟ್ಟಾಕ್ಬೇಕು? ಅವನ ಮನೆ ಒಳಗಡೆ ನುಗ್ಗಬೇಕಂತೆ. ಅರ್ಥ ಆಗ್ತಾ ಇದೆಯಾ? ಅವನ ಮನೆ ಒಳಗಡೆ ನುಗ್ಗಬೇಕಂತೆ. ಈಗ ಮನೆ ಒಳಗಡೆ ಹೋಗ್ಬೇಕಾದ್ರೆ ಹೆಂಗ್ ಹೋಗ್ಬೇಕು? ಮನೇಲಿ ಏನಿರ್ತದೆ, ಫಸ್ಟ್ ಹೋಗಿದ ತಕ್ಷಣನೇ ಇವಾಗೆಲ್ಲ ಬೆಲ್ಗಳು ಬಂದ್ಬಿಟ್ಟಿದೆ. ಹೋಗಿದ ತಕ್ಷಣ ಏನ್ ಮಾಡ್ತಾರೆ? ಏನೇ ಕೊಡ್ತಾರೆ? ಬೆಲ್ ಏನು ಕೊಡಿಯೋದು? ಯಾರ ಬಂದವ್ರೆ, ಬಾಗ್ಲು ತೆಗಿ ಅಂತ ಏನ್ ಮಾಡ್ತಾರೆ? ಬೆಲ್ ಹೊಡಿತಾರೆ. ಬಾಗಿಲು ತೆಗೆದ್ಮೇಲೆ ಒಳಗಡೆ ಹೋಗ್ತಾರೆ. ನಾನು ಪ್ರಕಟಣೆ ಗ್ರಂಥದಲ್ಲಿ ಹೃದಯದ ಬಾಗಿಲು ಕುರಿತು ಮಾತಾಡ್ತಾ ಇದ್ದೀನಿ. ಆ ಬಾಗಿಲಿಗೆ ಸಂಬಂಧಪಟ್ಟ ಕೆಲವು ಕಾರ್ಯಗಳು ಪರಿಶುದ್ಧಾತ್ಮ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಇಲ್ಲಿ ಒಬ್ರು ಬಂದು ಬೆಲ್ ಹೊಡಿವಾಗ ಏನಂತ ಹೊಡಿತಾರೆ? ಬಾಗಿಲು ಮುಚ್ಚಿದೆ, ಬಾಗಿಲು ತೆರೀರಿ, ನಾವು ಒಳಗಡೆ ಬರಬೇಕು ಅಂತ ಬೆಲ್ ಹೊಡಿತಾರೆ. ಬಾಗಿಲು ತೆಗೆದ ಮೇಲೆ ಆ ಮನುಷ್ಯರು, ಆ ವ್ಯಕ್ತಿಗಳೇನು ಮಾಡ್ತಾರೆ? ಆ ಮನೆ ಒಳಗಡೆ ಹೋಗ್ತಾರೆ. ಮನೆ ಒಳಗಡೆ ಹೋಗಿ ಏನು ಕಾರ್ಯಗಳು ಮಾಡ್ಬೇಕು ಅದು ಕಾರ್ಯಗಳು ಮಾಡಿಕೊಂಡು, ಯಾರು ನೋಡ್ಬೇಕು ನೋಡಿಕೊಂಡು ಈಚೆ ಕಡೆ ಬರ್ತಾರೆ. ಇಲ್ಲಿ ದೇವರು ಹೇಳ್ತಾರೆ, ಒಬ್ಬ ಬಲಿಷ್ಠನ ಮೊದಲು ಕಟ್ಟಾಕಿ ಅವನ ಮನೆ ಒಳಗಡೆ ನುಗ್ಗಬೇಕಂತೆ. ಈಗ ಅವನ ಮನೆ ಒಳಗಡೆ ನುಗ್ಗಬೇಕಂದ್ರೆ ಏನ್ ಮಾಡ್ಬೇಕು? ಬಾಗಿಲು ಹೊಡಿಬೇಕು, ನಾವು ಬಾಗಿಲು ತೆಗಿಬೇಕು ನಾವು. ಈಗ ಈ ಬಾಗಿಲು ತೆಗಿಬೇಕು ಅಂದ್ರೆ ನಮ್ಮ ಬಲದಲ್ಲಿ ಆಗಲ್ಲ. ಯಾಕಂದ್ರೆ ವಾಕ್ಯದ ಬಲಿಷ್ಠನ ಮನೆ ಒಳಗಡೆ ನುಗ್ಗಬೇಕಂತ. ಯಾಕಂದ್ರೆ ನಮ್ಮೊಂದು ಕೆಲವು ಆಶೀರ್ವಾದಗಳನ್ನ ತಡೆ ಮಾಡಿಟ್ಟುಕೊಂಡಿದ್ದಾನೆ, ಅವನ್ ಸಂಗ್ರಹಿಸಿಟ್ಟುಕೊಂಡಿದ್ದಾನೆ. ದೇವರ ಮಕ್ಕಳು ಯಾವಾಗ ನಾವು ದೇವರನ್ನ ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ನೀರಿನಲ್ಲಿ ಮುಳುಗಿ ದೀಕ್ಷೆ ತೆಗೆದುಕೊಂಡು ದೇವರನ್ನ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡುವು, ಆವಾಗಲೇ ಈ ಸತ್ಯವೇದದಲ್ಲಿ ಹೇಳಲ್ಪಟ್ಟಿರುವಂತ ಸಕಲ ಆಶೀರ್ವಾದಗಳನ್ನು ದೇವರು ಮಾಡಿಬಿಟ್ಟೆ ನಮ್ಮನ್ನ ಇಲ್ಲಿವರೆಗೂ ನಿಲ್ಲಿಸಿರೋದು.
ಅದು ಇನ್ನು ಹೊಂದ್ಕೊಳ್ಳಕ್ ಆಗ್ತಾ ಇಲ್ಲ, ಇನ್ನು ಪಡೆದುಕೊಳ್ಳಕ್ ಆಗ್ತಾ ಇಲ್ಲ ಅಂದ್ರೆ ಶತ್ರು ನಮ್ಮ ಕಾರ್ಯಗಳನ್ನ ಸಂಗ್ರಹಿಸಿಟ್ಟುಕೊಂಡಿದ್ದಾನೆ. ಈಗ ನಾವು ಅವನ ಕಟ್ಟಾಕಬೇಕು, ಅವನ ಮನೆ ಒಳಗಡೆ ನುಗ್ಗಬೇಕು. ಅವನ ಮನೆ ಒಳಗಡೆ ನುಗ್ಗಬೇಕಂದ್ರೆ ಅಲ್ಲಿ ಒಂದು ಬಾಗಿಲಿದೆ, ಆ ಬಾಗಿಲು ತೆರೆಯಲ್ಪಡಬೇಕು. ಈಗ ಆ ಬಾಗಿಲು ತೆರೆಯಲ್ಪಡಬೇಕಂದ್ರೆ ನಿನ್ನ ಬಲದಲ್ಲಿ ಸಾಧ್ಯವಿಲ್ಲ. Praise the Lord. ನಿನ್ನ ಫಲದಲ್ಲಿ ಸಾಧ್ಯವಿಲ್ಲ. ಸೇಮ್ ಹಾಗೇನೆ ಅಪೋಸ್ತಲನಾಗಿರುವಂತ ಪೌಲ ಸೀಲರನ್ನ ಒಳಗಡೆ ಹಾಕಿ ಕಟ್ಟಾಕ್ಬಿಟ್ಟಿದ್ದಾರೆ, ಬಾಗಿಲುಗಳೆಲ್ಲ ಮುಚ್ಚಿಬಿಟ್ಟಿದ್ದಾರೆ. ಈಗ ಇವ್ರೇನ್ ಮಾಡ್ತಾರೆ ಗೊತ್ತಾ? ಸಿಂಪಲ್. ಇವ್ರು ಗೊತ್ತಾಯ್ತು ಇಲ್ಲಿ ಸಮಥಿಂಗ್ ಏನೋ ನಡೀತಾ ಇದೆ, ಇಲ್ಲಿ ಅಧಿಪತಿ ಇವರಲ್ಲ, ಇಲ್ಲಿಗೆ ಅಧಿಪತಿ ಬೇರೆ ಯಾರೋ ಒಬ್ಬನ ಇಲ್ಲಿ ಇದು ಕ್ರಿಯೆ ಮಾಡ್ತಾ ಇದ್ದಾನೆ. ಇವನ್ ಮೇಲೆ ನಾವು ಹೋರಾಡ್ಬೇಕಾದ್ರೆ ನಮ್ ಬಲದಲ್ಲಾಗಲ್ಲ. ಏ ಶೀಲಾ, ಏ ಪೌಲ, ಸ್ಟಾರ್ಟ್ ಮಾಡೋಣ ಅಂತೇಳಿ ಅವರು ಆತ್ಮ ಭರಿತರಾಗಿ ಆರಾಧನೆ ಮಾಡೋದ್ರಲ್ಲಿಯೋ ಪ್ರಾರ್ಥನೆ ಮಾಡೋದ್ರಲ್ಲಿಯೋ ಅವರು ಪ್ರಾರಂಭ ಮಾಡುವಾಗ ದೇವರ ವಾಕ್ಯ ಹೇಳ್ತದೆ, ದೇವರ ಶಕ್ತಿ ಪರಲೋಕದಿಂದ ನೇರವಾಗಿ ಅವರು ಆರಾಧನೆ ಮಾಡಿದ ಸ್ಥಳದಲ್ಲಿ, ಅವರು ಪ್ರಾರ್ಥನೆ ಮಾಡಿದ ಸ್ಥಳದಲ್ಲಿ, ಅವರು ಕೂಡಿ ದೇವರ ಕಾಲದಿಂದ ಸ್ಥಳದಲ್ಲಿ ಒಂದು ದೊಡ್ಡ ದೇವರ ಶಕ್ತಿ ಇಲ್ಲಿ ಬರುವಾಗ ಅಲ್ಲೊಂದು ಭೂಕಂಪ ಆಗ್ತಾ ಇದೆ. ಅಲ್ಲಿ ಒಂದು ಭೂಕಂಪ ಆಗ್ತದೆ. ಭೂಕಂಪ ಆದ್ರೆ ಏನಾಗುತ್ತೆ ಮನೆಗಳೆಲ್ಲ? ಅಂದ್ರೆ ಅವನು ಎಂತ ದೊಡ್ಡ ಇಂಜಿನಿಯರ್ ಆಗಿರ್ಲಿ, ಅವನು ಎಷ್ಟೇ ಸಿಮೆಂಟ್ 2 ಮೂಟೆ ಎಕ್ಸ್ಟ್ರಾ ಹಾಕಿ ಕಟ್ಟಿರ್ಲಿ, ಆ ಭೂಕಂಪದ ಮುಂದಗಡೆ ಎಲ್ಲ ಲೂಸ್ ಆಗಿ ಜಸ್ಟ್ ಸ್ವಲ್ಪ ಯಾರಾದ್ರೂ ಹೋಗಿ ಸ್ವಲ್ಪ ಚಮಟಿಲಿ ಹೊಡೆದ್ರೆ ಬಿದ್ದೋಗ್ತದೆ. ಆ ರೇಂಜ್ಗೆ ಆಗ್ತದೆ. ಅಲ್ಲೇಲೂಯಾ. ಅಲ್ಲಿ ಭೂಕಂಪ ಬರ್ಲಿಕ್ಕೆ ಕಾರಣ ಏನು ಗೊತ್ತಾ? ಅಲ್ಲಿ ಬಂದಂತ ಭೂಕಂಪ ಮನೆ ಬಿದ್ದೋಗಿಲ್ಲ, ಜನರಿಗೆ ಆಸ್ತಿ ಪಾಸ್ತಿ ನಷ್ಟ ಆಗಿಲ್ಲ. ಆ ಸರಮನೆ ಒಳಗಡೆ ಬಂದಂತ ಭೂಕಂಪ ಆ ಸರಮನೆ ಒಳಗಡೆ ಇರುವಂತ ಶತ್ರುವಿನ ಅಸ್ಥಿವಾರಗಳು ಅಲ್ಲಾಡಕ್ಕೆ ಪ್ರಾರಂಭವಾಯಿತು. ಶತ್ರು ಮುಚ್ಚಿ ಹಾಕಿದಂತ ಬಾಗಿಲುಗಳೆಲ್ಲ ತನ್ನಷ್ಟಕ್ಕೆ ತಾನೇ ದೇವರ ಶಕ್ತಿಯ ಮುಂದಗಡೆ, ಒಂದು ಭೂಕಂಪದ ಮುಂದಗಡೆ ಎಲ್ಲವೂ ತೆರೆಯಲ್ಪಡಲಿಕ್ಕೆ ಸಾಧ್ಯವಾಯಿತು. ನಾನು ಹೇಳಿದೆ ಕೊನೆಯಲ್ಲಿ ಮನೆ ಒಳಗಡೆ ಒಬ್ಬರ ಮೇಲೆ ಇಬ್ಬರ ಮೇಲೆ ಇಲ್ಲ, ಎಲ್ಲರ ಮೇಲೆ ಪರಿಶುದ್ಧಾತ್ಮ. ಈ ಸೆರೆಮನೆ ಒಳಗಡೆ ಇಬ್ರು ಮಾತ್ರ ದೇವ್ರ ಮಕ್ಕಳಿದ್ದಾರೆ, ಇಬ್ಬರೇ ದೇವ್ರ ಮಕ್ಕಳಿರೋದು. ಇಬ್ರು ದೇವ್ರ ಮಕ್ಕಳು ಸೇರಿ ಪ್ರಾರ್ಥನೆ ಮಾಡುವಾಗ ಅವ್ರಿಗೆ ಮಾತ್ರವಲ್ಲ ಬಿಡುಗಡೆ. ಅಲ್ಲಿ ಯಾರೆಲ್ಲ ಬಾಗಿಲಿನ ಒಳಗಡೆ ಬಂಧಿಸಲ್ಪಟ್ಟಿದ್ರು ಅವರೆಲ್ಲರ ಬಾಗಿಲುಗಳು ತೆರೆಯಲ್ಪಡ್ತು. ಹಾಲೆಲ್ಲೂಯ, ಹಾಲೆಲ್ಲೂಯ. ದೇವರ ಶಕ್ತಿಗೆ ಅಷ್ಟೊಂದು ಮಹಿಮೆ ಇದೆ. ಇಲ್ಲಿ ಬಂದಂತ ಸೇರಿ ಬಂದಿರುವಂತ ಒಬ್ಬರನ್ನು ಕೂಡ ಇವತ್ತು ದೇವರು ಬರಿಗೈಯಲ್ಲಿ ಕಳಿಸಲ್ಲ. ಇಲ್ಲಿ ಸೇರಿ ಬಂದಿರುವಂತ ಚಿಕ್ಕವರನ್ನ ಮೊದಲುಗೊಂಡು ದೊಡ್ಡವರ ತನಕ ಪ್ರತಿಯೊಬ್ಬರಿಗಾಗಿ ಒಂದೊಂದು ಬಾಗಿಲನ್ನ ಸ್ವರ್ಗದ ದೇವರು ತೆರೆಯುವುದಕ್ಕಾಗಿ ಹೋಗ್ತಾ ಇದ್ದಾನೆ. ರಾಬಾದ ಡಗದಬ ರೀಕಮಾನ. ಎಸ್ 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 Yes, oh rapata takadaba. ಪರಿಶುದ್ಧಾತ್ಮನೇ, ದೇವರಾತ್ಮನೇ, ಸ್ವರ್ಗೀಯ ದೇವರೇ, ನಿಮ್ಮ ಕ್ರಿಯೆ ನಡೀಲಿ, ನಿಮ್ಮ ಕಾರ್ಯ ನಡೀಲಿ. ಇವರುಗಳ ಮುಂದಗಡೆ ಮುಚ್ಚಲ್ಪಡ ಬಾಗಿಲುಗಳೆಲ್ಲ ದೇವರ ಶಕ್ತಿಯ ಮುಂದಗಡೆ ತೆರೆಯಲ್ಪಡಲಿ. Hallelujah. ಪ್ರೈಸ್ ದಿ ಲಾರ್ಡ್. ಒಂದು ದೇವರ ಮಹಿಮೆಯಲ್ಲಿ ಕಾಣ್ತಾ ಇದ್ದೀನಿ. ದೇವರ ಮಹಿಮೆ ನಿಮಗಾಗಿ ಇಲ್ಲಿ ಚಲಿಸ್ತಾ ಇದೆ. ಒಂದು ದೇವರ ಮಹಿಮೆ ನಿಮಗಾಗಿ ಇಳಿದು ಬಂದಿದೆ. ಕೆಲವರ ಮೇಲೆ ದೇವರ ಸಾನ್ನಿಧ್ಯ ಕಾರ್ಯ ಮಾಡ್ತಾ ಇದೆ. ಕೆಲವರ ವಿಷಯಗಳ ಮೇಲೆ ದೇವರ ಶಕ್ತಿ ಚಲಿಸ್ತಾ ಇದೆ. ಅದು ನಿನಗಾಗಿರ್ಲಿ, ಅದು ನಿನಗಾಗಿರ್ಲಿ, ಅದು ನೀನಾಗಿರೋ. ರಾಬಾದಾಡಾದಾದಬ. ಪರಿಶುದ್ಧಾತ್ಮನೇ, ಕೇಳಿಸ್ಕೊಳ್ರಿ, 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 ಕೇಳಿಸ್ಕೊಳ್ರಿ. ಹಾಲೆಲೂಯಾ, ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರಕಟಣೆ ಗ್ರಂಥದಲ್ಲಿ
ಯೇಸು ಕ್ರಿಸ್ತನು ಪ್ರತಿಯೊಬ್ಬನ ಹೃದಯದ ಬಾಗಿಲು ತಡ್ತಾ ಇದ್ದಾನೆ. ದೇವರ ಶಬ್ದ ಕೇಳಿ ಬಾಗಿಲು ತೆರೆದ್ರೆ ದೇವ್ರು ಒಳಗಡೆ ಬರ್ತಾನೆ. ಅಲ್ಲಲೋಯ, ಇದ್ರ ಕುರಿತು ದೇವ್ರು ಮಾತಾಡ್ತಾ ಇರೋದು. ಎರಡನೇದಾಗಿ ನಾನು ಹೇಳಿದೆ ನಿಮಗೆ, ಸಮೃದ್ಧಿಯಾಗಿ ದೇವರ ಆಶೀರ್ವಾದ ಕೊಡಬೇಕಾ? ಕೈ ಎತ್ತಿದರೆ. ಈಗ ನೀನು ಆಶೀರ್ವದಿಸಲ್ಪಡಬೇಕಾದ್ರೆ, ಸಮೃದ್ಧಿಯಾಗಿ ತುಂಬಿಸಲ್ಪಡಬೇಕಾದ್ರೆ, ದೇವರು ತಟ್ಟಿದ ತಕ್ಷಣ ದೇವರಿಗಾಗಿ ನೀನು ನಿನ್ನ ಮನೆಯಲ್ಲಿ, ನಿನ್ನ ವಿಷಯದಲ್ಲಿ, ನಿನ್ನ ಹೃದಯದಲ್ಲಿ, ನಿನ್ನ ಕಾರ್ಯದಲ್ಲಿ, ನಿನ್ನ ತೀರ್ಮಾನಗಳಲ್ಲಿ ದೇವರಿಗಾಗಿ ಬಾಗಿಲು ತೆಗೆದುಕೊಟ್ರೆ, ಹೇಗೆ ನೀನು ಬಾಗಿಲು ತೆಗೆದುಕೊಡ್ತೀಯೋ ಅದೇ ರೀತಿಯಲ್ಲಿ ವಾಕ್ಯವು ಹೇಳ್ತದೆ, ಆತನ ಪರಲೋಕದ ದ್ವಾರಗಳನ್ನ ಇವತ್ತು ತೆರೆಯೋದಕ್ಕಾಗಿ ಹೋಗ್ತಾ ಇದ್ದಾನೆ. ರಾಪ ಶಾಪ, ದೇವರ ಮಹಿಮೆ ಭಯಂಕರವಾಗಿ ಕೆಲಸ ಮಾಡಲಿ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಇಲ್ಲಿ ನೀವು ದೇವರ ಸ್ವರವನ್ನ ಕೇಳಿ ದೇವರಿಗಾಗಿ ನೀವು ಬಾಗಿಲು ತೆಗೆದ್ರೆ, ಎರಡನೇ ಸ್ಟೆಪ್ ನನ್ನ ದೇವ್ರದು. ಹಲೋ, ಆರ್ ಯು ವಿತ್ ಮೀ? ನೀವು ನನ್ನೊಟ್ಟಿಗಿದ್ದೀರಾ? ನೀವು ತೀರ್ಮಾನ ಮಾಡಿ, ನೀವು ಹೃದಯದ ಬಾಗಿಲು, ಬೇರೆ ಯಾವುದಲ್ಲ. ದೇವರು ಬಯಸುವಂಥದ್ದು ನಿನ್ನ ಹೃದಯದ ಬಾಗಿಲು. ದೇವರು ಮಾತಾಡಿದ ತಕ್ಷಣವೇ ನೀನು ನಿನ್ನ ಹೃದಯದ ಬಾಗಿಲು ತೆರೆದು ಯೇಸುವೇ ವೆಲ್ಕಮ್ ಅಂತೇಳಿ ಒಂದು ಸ್ಟೆಪ್ ನೀನು ತೆಗೆದ್ರೆ, ಎರಡನೇ ಸ್ಟೆಪ್ ನನ್ನ ದೇವರು ತೆಗಿತಾನ. ದೇವರ ವಾಕ್ಯ ಹೇಳ್ತದೆ, ನೀನ್ ಯಾವ ಅಳತೆಯಲ್ಲಿ ನೀನು ಅಳಿತೀಯೋ, ಯಾವ ಅಳತೆಯಲ್ಲಿ ನೀನು ಅಳಿತೀಯೋ, ದೇವರ ಆತ್ಮ ಮಾತಾಡ್ತಾರೆ, ನಾನು ಮಾತಾಡ್ತಾ ಇದ್ದೇನೆ. ಯಾವ ಅಳತೆಯಲ್ಲಿ ನೀನು ಅಳಿತೀಯೋ ಅದೇ ಅಳತೆಯಲ್ಲಿ ಅಳೆದು ಕೊಡುವಂತ ದೇವರ ಪದ್ಧತಿ. ನೀನಿವತ್ತು ಅವನ ಸ್ವರವನ್ನ ಕೇಳಿ ತೆಗಿಬೇಕಾದ ರೀತಿಯಲ್ಲಿ ಸರಿಯಾಗಿ ಮಹಿಮೆಯಿಂದ, ಪರಿಶುದ್ಧತೆಯೊಂದಿಗೆ, ಭಯಭಕ್ತಿಯೊಂದಿಗೆ, ನೀತಿಯೊಂದಿಗೆ ನಿನ್ನ ಹೃದಯದ ಬಾಗಿಲ ನೀನ್ ತೆರೆದುಕೊಡಕ್ಕೆ ತಯಾರಾದ್ರ ಅವನು ನಿನ್ನ ಒಳಗಡೆ ಬರ್ತಾನೆ. ಅವನ್ ನಿನ್ನ ಒಳಗಡೆ ಬಂದ್ರೆ ಸ್ವರ್ಗದ ತಂದೆಯಾದ ದೇವರು ಅವರುಗಳಿಗಾಗಿ ಪರಲೋಕದ ದ್ವಾರ ತೆಗಿತಾನೆ. ಪರಲೋಕದ ದ್ವಾರ ಅಂದ್ರೆ ಏನು? ಪರಲೋಕದ ಬಾಗಿಲು ನಿನಗೆ ನೇರವಾಗಿ ಅವನ್ ತೆರೀತಾನೆ. ನಿನ್ನ ಹೃದಯದಲ್ಲಿ ನೀನು ತೆರಿಬೇಕಾದ ರೀತಿಯಲ್ಲಿ ಬಾಗಿಲು ಆಳವಾಗಿ ತೆಗೆದು ನೀನು ಕೊಟ್ರೆ, ಅವನು ನಿನ್ನ ಒಳಗಡೆ ಬಂದ್ರೆ ನಿನ್ನಲ್ಲಿ ಬದಲಾವಣೆ, ನಿನ್ನ ಶರೀರದಲ್ಲಿ ಬದಲಾವಣೆ, ನಿನ್ನ ನೋಟದಲ್ಲಿ ಬದಲಾವಣೆ, ನಿನ್ನ ಚಿಂತೆಯಲ್ಲಿ ಬದಲಾವಣೆ, ನಿನ್ನ ತೀರ್ಮಾನಗಳಲ್ಲಿ ಬದಲಾವಣೆ. ಹಾಗೆ ನೀನು ಬಾಗಿಲು ತೆಗೆದನ್ನ ನೋಡಿ, ಅದೇ ನೆಕ್ಸ್ಟ್ ಸ್ಟೆಪ್. ನನ್ನ ದೇವರು ಪರಲೋಕದಲ್ಲಿ ಬಾಗಿಲು ತೆಗೆದ್ರೆ ಅಲ್ಲಿ ಒಂದು ಬದಲಾವಣೆ. ಅದು ಯಾವ ಬದಲಾವಣೆ? ಆತ್ಮಿಕವಾಗಿ ಮಾತ್ರವಲ್ಲ, ಆಶೀರ್ವಾದ. ದೇವರು ಆರ್ಥಿಕವಾಗಿ ಕೂಡ ನಮ್ಮನ್ನ ಆಶೀರ್ವಾದ ಮಾಡ್ತಾನಂತ. ಹಲ್ಲೆಲೂಯಾ. ಸರಿ, ಈ ಜಕ್ಕಾಯನು ಯೇಸುವನ್ನು ನೋಡ್ಬೇಕಂತೇಳಿ ಬಯಸುವಾಗ ಯೇಸು ಹೇಳ್ತಾರೆ, ನಾನು ನಿನ್ನ ಮನೆಗೆ ಬರ್ತೀನಿ. ಹಲ್ಲೆಲೂಯಾ. ಜಕ್ಕನ್ ಜಸ್ಟ್ ಬೇರೆ ಯೇಸುವನ್ನ ನೋಡ್ಬೇಕಂತ ಬಯಸಿದವನು ಈಗ ಯೇಸು ಹೇಳ್ತಾ ಇದಾರೆ, ಇಲ್ಲ ನಾನು ನಿನ್ನ ಮನೆಗೆ ಬರ್ತೀನಿ. ಇವತ್ತು ಯಾರಾದ್ರೂ ಯೇಸುವನ್ನ ನೋಡೋದಕ್ಕಾಗಿ ಇಲ್ಲಿ ಬಂದಿದ್ರು, ಇವತ್ತು ಯೇಸು ನಿಮಗಾಗಿ ಬಾಗಿಲು ಕೊಟ್ಟು ಅವನು ನಿಮ್ಮ ಒಳಗಡೆ ಬರ್ತಾನೆ. ಕೆಲವೊಂದು ಬಾಗಿಲು ಓಪನ್ ಮಾಡಿ ಆ ಬಾಗಿಲ ಒಳಗಡೆ ಇವತ್ತು ನಿಮ್ಮನ್ನ ನಡೆಸ್ತಾನೆ. ಹಲ್ಲೆಲೂಯಾ. ಜಕ್ಕಾಯನಿಗೆ ಯೇಸು ಹೇಳಿದ್ರು, ಇಲ್ಲ ನಾನು ನಿನ್ನ ಮನೆಗೆ ಬರ್ತೀನಿ. ಜಕ್ಕಾಯನು ಮನೆ ಕರ್ಕೊಂಡೋದ. ಜಕ್ಕಾಯನ ಮನೆ ಕರ್ಕೊಂಡೋಗಿದ ತಕ್ಷಣ ಈಗ ಯೇಸು ಹೃದಯದ ಬಾಗಿಲು ತಡ್ತಾ ಇದ್ದಾರೆ. ಯಾರಿಗೆ? ಜಕ್ಕಾಯನಿಗೆ. ಹಲ್ಲೆಲೂಯಾ. ಮನೆ ಒಳಗಡೆ ಹೋಗಿದ ತಕ್ಷಣ ಯೇಸು ಅವನ ಹತ್ರ ಮಾತಾಡಿ ಆ ಮಾತು ಅವನು ಕೇಳ್ತಾ ಯೇಸುಗಾಗಿ ಹೃದಯದ ಬಾಗಿಲು ತೆರೀತಾ ಇದ್ದಾನೆ. ಹೃದಯದ ಬಾಗಿಲು ತೆಗೆದ ತಕ್ಷಣ ಅವನಲ್ಲಿ ಒಂದು ಬದಲಾವಣೆ.
ಯಾವ ಬದಲಾವಣೆ ಅಪ್ಪ? ನಾನು ಮೋಸಗಾರ, ಅನ್ಯಾಯಗಾರ, ಕಳ್ಳ, ಕದೀಮ, ಯಾರ ಹತ್ರ ಏನ್ ಕಿತ್ಕೊಂಡಿದ್ದೀನೋ 2ರಷ್ಟು ಇಂದ್ರಿಗೆ ಕೊಡ್ತೀನಿ, ಬಡವರಿಗೆ 3ರಷ್ಟು ಕೊಡ್ತೀನಿ. ಹಲ್ಲೆಲೂಯ. ಅವನಲ್ಲಿ ಬದಲಾವಣೆ ಆಗ್ತಾ ಇರುವಾಗಲೇ ಅವನಿಗಾಗಿ ನೆಕ್ಸ್ಟ್ ಸ್ಟೆಪ್ ಸ್ವರ್ಗದ ದೇವರು ತೆಗೆದುಕೊಳ್ತಾ ಇದೆ. ಅದು ಯಾವ ಸ್ಟೆಪ್? ಇದು ನೀನು ನನಗಾಗಿ ನನ್ನ ಶಬ್ದ ಕೇಳಿ ನನ್ನ ಶಬ್ದಕ್ಕಾಗಿ ನೀನು ಬಾಗಿಲು ತೆಗೆಯುವಾಗ, ಇದು ನಿನಗಾಗಿ ನಿನ್ನ ಆತ್ಮಕ್ಕಾಗಿ ಪರಲೋಕ ಬಾಗಿಲು ತೆಗಿತಾ ಇದೆ. ನಾನು ಹೋಗಿ ನಿಮ್ಗೆ ಹೇಳ್ಬಿಟ್ನಲ್ಲ. ಹಲ್ಲೆಲೂಯ. ನಾನು ಹೋಗಿ ಸತ್ಯ ನಿಮ್ಮ ಹತ್ರ ಹೇಳ್ಬಿಟ್ನಲ್ಲ. ಪ್ರೈಸ್ ದಿ ಲಾರ್ಡ್. ಈ ಜಕ್ಕಾಯ ದೇವರ ಸ್ವರವನ್ನು ಕೇಳಿದ ತಕ್ಷಣ ದೇವರಿಗಾಗಿ, ದೇವರ ಸ್ವರಕ್ಕಾಗಿ ಅವನು ಬಾಗಿಲು ತೆಗೆಯುವಾಗ ನೆಕ್ಸ್ಟ್ ಸ್ಟೆಪ್ ಯೇಸು ಕ್ರಿಸ್ತ ತೆಗೆದುಕೊಳ್ತಾ ಇದ್ದಾನೆ. ಅದು ಯಾವ ಸ್ಟೆಪ್? ನೀನ್ ನನ್ನ ಶಬ್ದಕ್ಕಾಗಿ ನಿನ್ನ ಹೃದಯದಲ್ಲಿ ಬಾಗಿಲು ತೆಗೆಯುವಾಗ ನಿನಗಾಗಿ ಸ್ವರ್ಗ ಬಾಗಿಲು ತೆಗೆದಿದೆ. ಈಗ ನೀನ್ ಯಾರು ಗೊತ್ತಾ? ಹೇಳಿ ಪಾಸ್ಟ್ರೆ. ಈಗ ನೀನು ಯಾರು ಗೊತ್ತಾ? ನಿನಗಾಗಿ ನೀನು ಒಂದು ಬಾಗಿಲು ತೆಗಿಲಿಕ್ಕೆ ಸ್ಟೆಪ್ ಒಂದು ಮುಂದೆ ಇಡುವಾಗ ನಿನಗಾಗಿ ಪರಲೋಕ ಏನ್ ಮಾಡ್ತು? ಒಂದು ಸ್ಟೆಪ್ ಮುಂದೆ ಬಂದು ನಿನಗಾಗಿ ಬಾಗಿಲು ಓಪನ್ ಆಯ್ತು. ಯಾವ ಬಾಗಿಲು? ಪರಲೋಕದ ಬಾಗಿಲು. ಈಗ ನಾನ್ ನೋಡ್ತಾ ಇದ್ದೀನಿ, ನೀನ್ ಸಾಧಾರಣವನಲ್ಲ. ಯಾರು ಹೇಳ್ತಾ ಇರೋದು? ಯೇಸು ಹೇಳ್ತಾ ಇರೋದು. ಈಗ ನಾನ್ ನೋಡ್ತಾ ಇದ್ದೀನಿ, ನಿನಗಾಗಿ ಒಂದು ಬಾಗಿಲು ಓಪನ್ ಆಗಿದೆಯಪ್ಪ. ಈಗ ನೀನು ಸಾಧಾರಣವನಲ್ಲಪ್ಪ. ಈಗ ನೀನು ಅಬ್ರಹಾಮನ ವಂಶದವನು. ಸಂತೋಷನೇ ಇಲ್ಲ, ಸಂತೋಷನೇ ಇಲ್ಲ, ಸಂತೋಷನೇ ಇಲ್ಲ. ಹಲ್ಲೆಲೂಯ. ಯೇಸು ಹೇಳ್ತಾ ಇದ್ದಾರೆ, ನಿನಗಾಗಿ ಸ್ವರ್ಗ ತೆರೀತು. ನೀನ್ ನನ್ನ ಶಬ್ದಕ್ಕೆ, ಸ್ವರ್ಗದ ಮಾತಿಗೆ ನಿನ್ನ ಹೃದಯದಲ್ಲಿ ಬಾಗಿಲು ತೆಗೆದೆ. ಈಗ ನಿನ್ನಲ್ಲಿ ಬದಲಾವಣೆ. ನೀನು ಒಂದು ಸ್ಟೆಪ್ ಮುಂದೆ ಇಡುವಾಗ ನಿನಗಾಗಿ ಪರಲೋಕ ಒಂದು ಸ್ಟೆಪ್ ಮುಂದೆ ಇಟ್ಟಿದೆ. ಹಲ್ಲೆಲೂಯ. ಈಗ ನಿನಗಾಗಿ ಪರಲೋಕ ಏನ್ ಮಾಡಿದೆ? ಬಾಗಿಲು ತೆರೆದಿದೆ. ಈಗ ನೀನ್ ಯಾರು? ನೀನ್ ಸಾಧಾರಣವಾದವನಲ್ಲ. ನೀನ್ ಯಾರು? ಅಬ್ರಹಾಮನ ಸಂತತಿ. ಅರ್ಥ ಆಗ್ತಾ ಇದೆ? ಅರ್ಥ ಆಗ್ತಾ ಇದೆ? ಅರ್ಥ ಆಗ್ತಾ ಇದೆ? ಅರ್ಥ ಆಗ್ತಾ ಇದೆ? ಅರ್ಥ ಆಗ್ತಾರೆ ಪೂರ್ತಿ ಕೈ ತೆಗೆದು ಹಲ್ಲೆಲೂಯ, ಹಲ್ಲೆಲೂಯ. ನೀನ್ ಸ್ತುತಿಸಿಲ್ಲ, ನೀನ್ ಬಾಯಿ ತೆಗ್ದಿಲ್ಲ ಅಂದ್ರೆ ಬಂಡೆಗಳು ಎದ್ದೇಳ್ತವೆ. ಹಲ್ಲೆಲೂಯ. ಮರಗಳು ಎದ್ದೇಳ್ತವೆ. ದೇವರ ಮಹಿಮೆಯನ್ನು ನೋಡಿ ದೇವ್ರನ್ನ ಆರಾಧನೆ ಮಾಡ್ಲಿಕ್ಕಾಗಿ, ದೇವ್ರನ್ನ ಕೊಂಡಾಡುವುದಕ್ಕಾಗಿ, ದೇವ್ರನ್ನ ಗಣಪಡಿಸುವುದಕ್ಕಾಗಿ ಬೆಟ್ಟ ಗುಡ್ಡಗಳು ಕದಲ್ತವೆ. ಹಲ್ಲೆಲೂಯ, ಹಲ್ಲೆಲೂಯ. ಯೇಸು ಹೇಳ್ತಾರೆ, ಈಗ ನೀನು ಸಾಧಾರಣವಾದವನಲ್ಲ. ನೀನು ಬಾಗಿಲು ತೆಗೆದುಕೊಂಡ ನಿಮಿತ್ತವಾಗಿ ಈಗ ನೀನು ಅಬ್ರಹಾಮನ ಸಂತತಿ. ಈ ಅಬ್ರಹಾಮನಲ್ಲಿದ್ದಾನೆ. ಏನ್ ಅಬ್ರಹಾಮ ಸಂತತಿ ಅಂದ್ರೆ ಏನು? ಅಬ್ರಹಾಮನ ಸಂತತಿ ಅಂದ್ರೆ ದೇವರು ಅಬ್ರಹಾಮನ ಆಶೀರ್ವಾದ ಮಾಡ್ತಾರೆ, ನಮ್ಮ ಆಶೀರ್ವಾದ ಮಾಡ್ತಾರೆ, ನಮಗೆ ಜನ ಮಕ್ಕಳು ಕೊಡ್ತಾರೆ. ಓಕೆ, ನಿಜವಾದ ಅರ್ಥ ಹೇಳ್ತೀನಿ ಕೇಳ್ರಿ. ಒಬ್ಬ ಐಶ್ವರ್ಯವಂತ ಲೂಕನ್ನು ಬರೆದ ಸುವಾರ್ತೆಯಲ್ಲಿ ಬರ್ತಾನೆ. ಅವನ ಕೈ ಕೆಳಗಡೆ ಒಬ್ಬ ಇರ್ತಾನೆ, ಲಾಸರ್ನು. ಅವನ ಕೈ ಕೆಳಗಡೆ ಲಾಸರ್ನು. ಈ ಲಾಸರ್ನ ಏನಾಗಿರ್ತಾನೆ? ಭಿಕ್ಷುಕಾರನಾಗಿರ್ತಾನೆ, ಬಡವನಾಗಿರ್ತಾನೆ. ಮನೆ ಇಲ್ಲ, ಬಟ್ಟೆ ಇಲ್ಲ, ಊಟ ಇಲ್ಲ, ನಿದ್ದೆ ಇಲ್ಲ, ನೆಮ್ಮದಿ ಇಲ್ಲ, ಸಂಬಂಧಗಳಿಲ್ಲ, ರಿಲೇಷನ್ಗಳಿಲ್ಲ. ಒಬ್ಬಂಟೆಗನಾಗಿದ್ದಾನೆ. ಮೈಯೆಲ್ಲ ರೋಗ. ಅವನ ಉಣ್ಣೆಗಳನ್ನ ನಾಯಿಗಳು ಬಂದು ನೆಕ್ತಾ ಇತ್ತಂತೆ. ಅಂತ ಪರಿಸ್ಥಿತಿಯಲ್ಲಿರುವಾಗ ಒಬ್ಬ ರಾಜ, ಅವನು ಬೇಕಾದಷ್ಟಿದೆ, ಒಂದು ಚಿಕ್ಕ ಮನೆ ಮಾಡಿಕೊಡುವುದಾಗಿತ್ತು, ಮಾಡಿಕೊಟ್ಟಿಲ್ಲ. ಯಾವುದಾದ್ರೂ ಒಂದು ನರ್ಸ್ ನಡುವುದಾಗಿತ್ತು, ಇಟ್ಟಿಲ್ಲ. ಆಹಾರ ಕೂಡ ಕೊಡದೇ ಇರುವಂತ ಕಟೂರ ಮನುಷ್ಯ. ಬೇಕಾದಷ್ಟಿದೆ. ಅವ್ನು ತಿನ್ನುವಾಗ ತಗೊಳ್ಳ ನೀನೊಂದು ಪೇಡದಲ್ಲಿ ಕೊಡ್ತಾ ಇಲ್ಲ. ಅವ್ನು ತಿನ್ನುವಾಗ ತಿನ್ನೋ ಮೇಜಿನ ಕೆಳಗಡೆ ಬೀಳ್ತಾವಲ್ಲ ಆ ತುಂಡುಗಳು ತೆಗೆದುಕೊಂಡು ತಿಂದು ಜೀವನ ಕಳೀತಿರುವಂತ ಮನುಷ್ಯ ಈ ಲಾಜರ್ನು. ಒಂದು ದಿನ ಏನಾಗುತ್ತೆ ಗೊತ್ತಾ? ಈ ಲಾಜರ್ನು ಪಟ್ಟದ್ದು ಸತ್ತೋಗ್ಬಿಡ್ತಾನೆ. ಲಾಜರ್ನು ಸತ್ತೋಗಿದ ತಕ್ಷಣ ಇವನ ಅಂತ್ಯ ಸಂಸ್ಕಾರವನ್ನ ಮಾಡುವುದಕ್ಕಾಗಿ
ದೇವದೂತರಿಳಿದು ಬರ್ತಾರ. ಇದ್ರಲ್ಲಿ ನೀನ್ ಬಡವನಾಗಿದ್ರು, ಬಟ್ಟಲ್ಲಿ ನೀನ್ ಬಡವನಾಗಿದ್ರು, ಆಹಾರದಲ್ಲಿ ನೀನ್ ಬಡವನಾಗಿದ್ರು, ದೇವರ ಕೃಪೆಯಲ್ಲಿ ನಾವು ಶ್ರೀಮಂತರಾಗಿರ್ಬೇಕು. ದೇವರ ಮಹಿಮೆಯಲ್ಲಿ ನಾವು ಶ್ರೀಮಂತರಾಗಿರ್ಬೇಕು. ಹಲ್ಲೆಲೂಯಾ. ಎಲ್ಲ ಇಟ್ಕೊಂಡೋಗಿ ನರಕದಲ್ಲಿ ಬೀಳಕ್ಕೆನ ಏನು ಇಲ್ದ್ರೆ ಹೋಗಿ ಸ್ವರ್ಗದಲ್ಲಿ ಸೇರೋದು ಒಳ್ಳೇದಲ್ವಾ? ಆಮೇಲೆ ಬರಲ್ಲ ಬಿಡಿ. ಗಂಟಿದ್ದಲ್ಲಿ ನಿಮ್ಮ ಮನಸ್ಸು ಅಲ್ಲೇ. ನಾನು ಹೇಳ್ತಲ್ಲ, ವಾಕ್ಯ ಹೇಳ್ತಾ ಸರಿ, ನನ್ನ ಸಬ್ಜೆಕ್ಟ್ ಅದಲ್ಲ. ಈಗ ಈ ಲಾಸರನು ಪಟ್ ಅಂತ ಸತ್ತು ಹೋಗ್ತಾನೆ. ದೇವದೂತರು ಬರ್ತಾರೆ, ಇವನ ತೆಗೆದುಕೊಂಡೋಗಿ ಅಂತ್ಯ ಸಂಸ್ಕಾರ ಮಾಡ್ತಾರೆ. ಇವನೇನು ಗೂಟ ಹೊಡ್ಕೊಂಡು ಇರ್ತಾನ? ಯಾರು? ರಾಜ. ಅವನಿಗೆಲ್ಲ ಇರ್ಬೋದು, ವಜ್ರ, ಕಿರೀಟ, ಎಲ್ಲ ಇರ್ಬೋದು. ಇದ್ರೂ ಕೂಡ ಅವುಗಳು ಯಾವ ಕೂಡ ಅವನ ಪ್ರಾಣವನ್ನ ಕಾಪಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸಮಯ ಬಂತು, ಲಾಸರನು ಸತ್ತಿದ ಕೆಲವೇ ದಿನಗಳಲ್ಲಿ ಆ ಐಶ್ವರ್ಯವಂತನು ಕೂಡ ಸತ್ತೋಗ್ಬಿಟ್ಟ. ಸ್ಟಾರ್ಟಿಂಗ್ ನಲ್ಲಿ 2 ಡಿಫ್ರೆಂಟ್ ನೋಡ್ರಿ. ಲಾಸರನು ಸತ್ತೋದಾಗ ಅವನ ತೆಗೆದುಕೊಂಡು ಹೋಗಿ ಅಂತ್ಯಕ್ರಿಯೆ ಮಾಡ್ಲಿಕ್ಕಾಗಿ ದೇವದೂತರು ಬಂದ್ರು. ಮೋಶೆ ಸಾಯುವಾಗ ಅವನ ಕರ್ಕೊಂಡು ಹೋಗ್ಲಿಕ್ಕಾಗಿ ದೇವದೂತರು ಬಂದ್ರು. ಯೇಸು ಗೆತ್ಸೆಮನೆ ಅಥವಾ ಯೇಸು ಅರಣ್ಯದಲ್ಲಿರುವಾಗ ಅವನನ್ನು ಬಲಪಡಿಸುವುದಕ್ಕಾಗಿ ಅಲ್ಲಿ ದೇವದೂತರು ಬಂದರು. ಹಲ್ಲೆಲೂಯಾ. ಈಗ ಈ ಲಾಸರನು ಕೂಡ ದೇವದೂತರು ಬರ್ತಾ ಇದ್ದಾರೆ. ಲಾಸರನು ಹೋದ ಸ್ವಲ್ಪ ದಿನಕ್ಕೆ ಐಶ್ವರ್ಯವಂತನು ಸತ್ತ. ಅವನ ಅಂತ್ಯಕ್ರಿಯೆ ಮಾಡ್ಲಿಕ್ಕೆ ದೇವದೂತರು ಬರ್ತಾ ಇಲ್ಲ, ಕೆಲವು ಜನಗಳು ಬಂದು ಅಂತ್ಯಕ್ರಿಯೆ ಮಾಡ್ತಾ ಇದ್ದಾರೆ. ಚಾಪ್ಟರ್ ಕ್ಲೋಸ್. ಹುಟ್ಟೋದು ಇಂಪಾರ್ಟೆಂಟ್ ಅಲ್ಲ, ಸಾಯೋದು ಇಂಪಾರ್ಟೆಂಟ್ ಅಲ್ಲ. ಸತ್ರ ಸಾಯ್ತಾ ಇದ್ದೀನಿ, ಯಾರಲ್ಲಿ ಸಾಯ್ತಾ ಇದೀನಿ ಇಂಪಾರ್ಟೆಂಟ್. ಹಲ್ಲೆಲೂಯಾ. ಈ ಲಾಸರನು ಸತ್ತ ಸ್ವಲ್ಪ ದಿನಕ್ಕೆ ಐಶ್ವರ್ಯವಂತ, ಭಯಂಕರ ಶ್ರೀಮಂತ ಸತ್ತು ಹೋಗ್ತಾ ಇದ್ದಾನೆ. ಶ್ರೀಮಂತ ಸತ್ತು ಪಟ್ಟದ ಕಣ್ಬಿಟ್ಟು ನೋಡ್ತಾನೆ. ಅವನು ಹೋಗಿರೋದಲ್ಲಿ ಸ್ವರ್ಗದಲ್ಲ, ಅವನು ಹೋಗಿ ಬಿದ್ದಿರೋದು ನರಕದಲ್ಲೇ. ನರಕದಲ್ಲಿ ಭಯಂಕರ ಬೆಂಕಿ, ಅಯ್ಯೋ ಉರಿ, ತಡೆಯಕ್ಕೆ ಆಗ್ತಾ ಇಲ್ಲ, ದಾಹ ಆಗ್ತಾ ಇದೆ, ನೀರು ಕೊಡೋರಿಲ್ಲ. ಅಯ್ಯೋ ಹಾಗೇ ಕಣ್ಣೆತ್ತಿ ನೋಡ್ತಾನೆ, ಲಾಸರ ಕಾಣ್ತಾ ಇದ್ದಾನೆ. ಪಕ್ಕದಲ್ಲಿ ನೋಡ್ತಾನೆ, ಅಬ್ರಹಾಮ ಕಾಣ್ತಾ ಇದ್ದಾನೆ. ಈಗ ಈ ಲಾಸರನು ಅಬ್ರಹಾಮನ ಎದೆಯ ಮೇಲೆ ಹೊರಕೊಂಡಿದ್ದಾನೆ. ಈಗ ಈ ಅಬ್ರಹಾಮ ಎಲ್ಲಿದ್ದಾನೆ? ದೇವರ ರಾಜ್ಯದಲ್ಲಿದ್ದಾನೆ. ಈಗ ಈ ಜಕ್ಕಾಯನಿಗೆ ದೇವರೇನು ಮಾಡಿದ್ರು? ಪರಲೋಕ ತೇಜಲ್ಪಟ್ಟಿದೆ, ನೀನು ಸಾಧಾರಣವಾದವನಲ್ಲ, ನೀನ್ ಯಾರು? ಅಬ್ರಹಾಮನ ಸಂತತಿ. ಅರ್ಥ ಆಗಿಲ್ಲ ಬಿಡಿ, ಹಿಡ್ಕಣಕ್ ಬಂದಿಲ್ಲ ನಿಮಗೆ. ಹಲ್ಲೆಲೂಯಾ. ಈ ಅಬ್ರಹಾಮನ ಸಂತತಿಯಲ್ಲಿ ಇರಬೇಕಾದವರು. ಅಬ್ರಹಾಮನ ಸಂತತಿ. ಇನ್ನು 5 ನಿಮಿಷ ನಿಲ್ಲಿಸ್ತೀನಿ ನಾನು. ಅಬ್ರಹಾಮನ ಸಂತತಿಯವರು ಎಲ್ಲಿರಬೇಕಾದವರು? ಅಬ್ರಹಾಮನ್ ಎಲ್ಲಿದ್ದಾನೆ? ಅಬ್ರಹಾಮನ್ ಇರೋ ಜಾಗದಲ್ಲಿ ಅಬ್ರಹಾಮನ ಸಂತತಿ ಇರ್ಬೇಕಂತೆ. ಅದಕ್ಕೆ ದೇವರು ಹೇಳ್ತಾರೆ, ನೀನು ಅಬ್ರಹಾಮನ ಸಂತತಿ. ಹಲ್ಲೆಲೂಯಾ. ಈಗ ದೇವರು ಹೇಳ್ತಾರೆ, ನೀನು ಅಬ್ರಹಾಮನ ಸಂತತಿ. ಈಗ ಅಬ್ರಹಾಮ ಎಲ್ಲಿದ್ದಾನೆ? ನರಕದಲ್ಲಿಲ್ಲ. ಅಬ್ರಹಾಮ ಎಲ್ಲಿದ್ದಾನೆ? ಸ್ವರ್ಗದಲ್ಲಿದ್ದಾನೆ. ಈಗ ಅವರ ಸಂತತಿ ನಾವು. ಒಂದು ಬಾಗಿಲು ಓಪನ್ ಮಾಡ್ರೆ ಅವ್ರು ನಮಗಾಗಿ ಒಂದು ಬಾಗಿಲು ಓಪನ್ ಮಾಡ್ತಾರೆ. ಸರಿ, ಬಾಗಿಲು ತೆರೆದು ಕೊಟ್ಟ ಮೇಲೆ ನಿನ್ನ ಹೃದಯದ ಒಳಗಡೆ ಯಾರು ಬರ್ತಾರೆ? ಹೇಳಬಾರ್ದು. ಆಸೆ ಇಲ್ವಾ? ಮತ್ತೆ ಆಕಾಂಕ್ಷೆ ಇಲ್ವಾ? ಲೋಕದ ಆಸೆ ಇಲ್ವಾ? ಹಂಗ್ ಬದುಕ್ಬೇಕು, ಹಿಂಗ್ ಬದುಕ್ಬೇಕಂತ ಒಳಗಡೆ ಆಸೆ ಇಲ್ವಾ? ಮತ್ತೆ ಎಲ್ಲಿ ಯೇಸು? ವಾಕ್ಯ ಹೇಳ್ತದೆ, ನೀವು ಯೇಸುವನ್ನ ಧರಿಸಿಕೊಂಡಿದ್ದೀರಿ. ಅಂದ್ರೆ ಯೇಸು ನಿನ್ನ ಹೃದಯದ ಒಳಗಡೆ ಬಂದು ನಿನ್ನ ಹೃದಯ ಪೂರ್ತಿ ಯಾರು ಧರಿಸ್ಕೊಂಡಿರ್ತದೆ? ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಯೇಸು ಹೃದಯದ ಒಳಗಡೆ ಬಂದ್ರು. ಹಲ್ಲೆಲೂಯಾ. ಈಗ ಯೇಸು ಸತ್ತ ಮೇಲೆ ವಾಕ್ಯ ಏನ್ ಹೇಳ್ತೇವೆ? ಈಗ ಅವ್ರು ಎಲ್ಲಿದ್ದಾರೆ? ಕಡಲೆಪುರಿ ತಿಂದವ್ರ? ಹಲ್ಲೆಲೂಯಾ. ಯೇಸು ಸತ್ರು. ಸತ್ತು ಎದ್ದು ಬಂದು 40 ದಿವಸ 500 ಜನಗಳಿಗಿಂತ ಅಧಿಕವಾದ ಜನಗಳು ಕಾಣಿಸ್ಕೊಂಡ್ರು. ನೋಡು, ನಾನು ಎದ್ದು ಬಂದಿದ್ದೀನಿ, ಐ ಆಮ್ ಗಾಡ್, ನಂಗೆ ಸಾವಿಲ್ಲ. ಹಲ್ಲೆಲೂಯಾ. ಮೃತ್ಯುಂಜಯನಾಗಿ ಬಂದಿದ್ದೇನೆ,
40ನೇ ದಿನದಲ್ಲಿ ಎಲ್ಲರೂ ನೋಡುವ ಹಾಗೆ ಪರಲೋಕಕ್ಕೆ ಎತ್ತಲ್ಪಟ್ರು. ನನ್ನಲ್ಲಿರುವನು ನಾನು ಎತ್ತಲ್ಪಡ್ತಾ ಇರುವ ಪ್ರಕಾರ ನೀವು ಎತ್ತಲ್ಪಡ್ತೀರಿ. ಪ್ರೈಸ್ ದಿ ಲಾರ್ಡ್. ನಾನು ಇರುವಲ್ಲಿ ನೀವು ಇರಬೇಕು. ಏನಂದ್ರೆ ಏಸಪ್ಪ, ನಾನಿರೋ ಜಾಗದಲ್ಲಿ ಏಸಪ್ಪ ನಿಮ್ಮ ಹೃದಯದಲ್ಲಿದ್ರೆ ನೀವೆಲ್ಲಿರ್ತೀರಿ? ಈಗ ಏಸಪ್ಪ ಎಲ್ಲಿದ್ದಾರೆ? ಏಸಪ್ಪ ಪರಲೋಕದಲ್ಲಿ ತಂದೆ ಬಲಭಾಗದಲ್ಲಿ ಕೂತಿದ್ದಾರೆ. ಈಗ ಏಸಪ್ಪ ನಾನಿರೋ ಜಾಗದಲ್ಲಿ ನೀವು ಬರ್ಬೇಕಂತ. ಅಲ್ಲೆಲೂಯ. ಈಗ ಏಸಪ್ಪ ಇರೋ ಜಾಗದಲ್ಲಿ ನಾವು ಹೋಗ್ಬೇಕಾದ್ರೆ ನಾವು ಸಾಯ್ಬೇಕು. ರೆಡಿನಾ? ಹೋಗಿ ನೆನ ಹಾಕೊಂಡ್ಬಿಟ್ರೆ ಆಮೇಲೆ ಎಲ್ಲ ತೀರ್ತಪ್ಪ, ಚಿಂತೆ ಎಲ್ಲ ತೀರಿತಯ್ಯ ನಿನ್ನ ಸೇರಲು ಬೇಗ ಬಾ ಬಾ ಆವ್. ಹಲ್ಲೆಲೂಯ. పోతా మెడికల్ పెడతాం, పోతే అట్లా విషయం తీసుకొని పెడతాం. పాస్టర్ చెప్పిండ ఏమంట చెప్పిండరా, నేను ఉండే జాగాలో మీరు ఉండాలంట. ఊరికి ఈ బాధ, ఈ కష్టం, అయ్యో అవి తాగేస్తాం, కాలు తోకేస్తాం, పెడతాం వాళ్ళ దగ్గరికి. హల్లెలూయా. ಮರಣ ಅದಷ್ಟಕ್ಕೆ ಅದೇ ಆಗಿ ಬರೋವರೆಗೂ ವೇಟ್ ಫೋರ್ ಲಿಸ್ಟ್ ಅಲ್ಲಿ ಇರ್ಬೇಕು ನಾವು. ಹಲ್ಲೆಲೂಯ. ವೇಟಿಂಗ್ ಲಿಸ್ಟ್ ಅಲ್ಲಿ ಇರ್ಬೇಕು ನಾವು, ಕಾಯಬೇಕು. ಅದು ಹೆಂಗೆ ಧೈರ್ಯವಾಗಿ ಕಾಯಬೇಕು. ಇವತ್ತು ಸಾವು ಬಂದ್ರು ಕೂಡ ನನಗೆ ಭಯ ಇಲ್ಲ ಹಂಗಂತ ಹೇಳೋರು ಯಾರು? ಕರೆಕ್ಟಾಗಿ ಬಾಗಲು ತೆಗ್ದಿ ಅವ್ರ ಜಾಗ ಕೊಟ್ಟಿರೋ ಮಾತ್ರನೇ ಹೇಳಕ್ ಸಾಧ್ಯ. ಈಗ ಏಸು ಹೇಳಿದ್ರು ನಾನಿರೋ ಜಾಗದಲ್ಲಿ ನೀವು ಇರ್ಬೇಕು ಅಂತ. ಬಿಡಿ, ಅದು ಬೇರೆ. ಈಗ ದೇವ್ರು ಎಲ್ಲಿದ್ದಾರೆ? ಯೇಸು ಸ್ವಾಮಿ ತಂದೆಯಾದ ದೇವರೆಲ್ಲಿ ಕೂತವ್ರೆ? ತಂದೆಯಾದ ದೇವ್ರ ಭಾಗದಲ್ಲಿ ಕೂತಿದ್ದಾರೆ. ಹಂಗಾರೆ ನಾನು ಹೇಳಿ ತಂದೆಯಾದ ದೇವರು ಸಿಂಹಾಸನ. ಈಗ ರಾಜನ ಸಿಂಹಾಸನದಲ್ಲಿರುವ ಒಂದು ಅಧಿಕಾರ ಮುಗಿದ ಮೇಲೆ ನೆಕ್ಸ್ಟ್ ಆ ಪಟ್ಟ ಯಾರಿಗೆ? ಪಕ್ಕದಲ್ಲಿ ಯೇಸು ಸ್ವಾಮಿಗೆ. ಅಂದ್ರೆ ಅವರು ಕೂತಿರೋ ಸಿಂಹಾಸನದಲ್ಲೇ ಅಲ್ವರಾ? ಹಂಗಂದ್ರೆ ಇವ್ರದ್ದು ಪಟ್ಟ, ಇವರ ಅಧಿಕಾರ ಯಾವತ್ತಿಗೂ ಮುಗಿಯಲ್ಲ. ಅವರೇ ಆದಿಯೋ ಅವರೇ ಅಂತ್ಯ, ಅವರೇ ಪ್ರಾರಂಭ ಅವರೇ ಅಂತ್ಯ. ಹಲ್ಲೆಲೂಯಾ. ಈಗ ಈ ಸಿಂಹಾಸನದ ಪಕ್ಕದಲ್ಲಿ ಇನ್ನೊಂದು ಸಿಂಹಾಸನ ಇದೆ. ಅದು ಯಾರಿಗೆ? ಯೇಸು ಸ್ವಾಮಿಗೆ. ಹಲ್ಲೆಲೂಯಾ. ಅಂದ್ರೆ ಯೇಸು ಸ್ವಾಮಿ ಕುತ್ಕೊಳ್ಳೋ ಜಾಗ ಏನಾಗಿರ್ತದೆ? ಬೂಮರ್ ಹಿಂಗ ಅಗಿಬಾರ್ದು. ಹಲ್ಲೆಲೂಯಾ. ಹಲ್ಲೆಲೂಯಾ. ಈಗ ಯೇಸು ಸ್ವಾಮಿ ಕೂತ್ಕೊಳ್ಳುವಂತ ಜಾಗ ಸಿಂಹಾಸನ ಅಲ್ವಾ? ಈಗ ಯೇಸು ಏನ್ ಹೇಳ್ತಾರೆ? ನಾನು ನಿಮ್ಮ ಹೃದಯದ ಬಾಗಿಲು ತಡ್ತಾ ಇದ್ದೇನೆ, ನನ್ನ ಶಬ್ದ ಕೇಳ್ತಿದ್ರೆ ನಾನು ಒಳಗಡೆ ಬರ್ತೀನಿ, ನಾನು ಅಲ್ಲಿ ಕೂತ್ಕೊಳ್ತೀನಿ, ಊಟ ಮಾಡ್ತೀನಿ. ಅಂದ್ರೆ ಯೇಸು ನಿನ್ನ ಹೃದಯದ ಒಳಗಡೆ ಬಂದು ಕೂತ್ಕೊಂಡ್ರೆ ನಿನ್ನ ಹೃದಯ ಏನಾಗಿರ್ತದೆ? ಸದ್ಯ ಸಿಂಹಾಸನ ಅಂತ ಹೇಳಿಲ್ಲ, ಜೋರಾಗಿ ಹೇಳ್ರಿ, ಏನಾಗಿರ್ತದೆ? ಅಂದ್ರೆ ನಿನ್ನ ಹೃದಯ ದೇವ್ರಿಗೆ ಏನಾಗಿದೆ? ಸಿಂಹಾಸನ. ಈ ಸಿಂಹಾಸನದಲ್ಲಿ ಯಾರಿರ್ಬೇಕು? ಈಗ ಪರಲೋಕ ಸ್ಟೋರಿಗೆ ಹೋಗಿ ಬಂದ್ಬಿಡೋಣ ಚಿಕ್ಕದಾಗಿ, ಶಾರ್ಟ್ ಕಟ್ ಅಲ್ಲಿ. ಈಗ ಪರಲೋಕದಲ್ಲಿ ಈ ಭೂಮಿಯಲ್ಲಿ ನಾವೆಲ್ಲ ಬರಕಿನ ಮುಂಚೆ, ಆದಾಮ ಬರಕಿನ ಮುಂಚೆ ಪರಲೋಕದಲ್ಲಿ ಏನ್ ನಡೀತಾ ಇತ್ತು? ಸೈತಾನ ಕೆಳಗಡೆ ದಬ್ಬಲ್ ಪಡಕಿನ ಮುಂಚೆ ಪರಲೋಕದಲ್ಲಿ ಏನ್ ನಡೀತಾ ಇತ್ತು? ಸದ್ಯ ಕೂಟ ನಡೀತಾ ಇತ್ತು ಅಂತ ಹೇಳಿಲ್ಲ, ಫಂಕ್ಷನ್ ನಡೀತಾ ಇತ್ತು, ಮದುವೆ ಅಂತ ಹೇಳಿಲ್ಲ. ಪ್ರೈಸ್ ದಿ ಲಾರ್ಡ್. ಈಗ ಪರಲೋಕದಲ್ಲಿ ಏನು? ತಂದೆಯಾದ ದೇವರು, ದೇವದೂತರು, ಕೆರಾಫಿಯರು, ಸೆರಾಫಿಯರು, ಕೋಟ್ಯಾನಗಟ್ಲೆ ಕೋಟಿ ದೇವದೂತರು. ಲೂಸಿಫರ್ ಎಂಬುದಾಗಿ ಹೇಳುವಂತ ದೇವದೂತ ಆಡ್ತಾ ಇದ್ದಾನೆ. ಎಲ್ಲ ಇನ್ಸ್ಟ್ರೂಮೆಂಟ್ಗಳನ್ನ, ಎಲ್ಲ ಉಪಕರಣಗಳನ್ನ, ಎಲ್ಲಾ ತರದ ಇನ್ಸ್ಟ್ರೂಮೆಂಟ್ಗಳನ್ನ ಬಾರಿಸ್ತಾ ಇರುವಾಗ ಪರಲೋಕ ಹಾಗೇ ತೇಲ್ತಾ ಇದೆ. ಅಲ್ಲಿ ಯಾರಿದ್ದಾರೆ? ತಂದೆಯಾದ ಅವ್ರಿಗೆ ಅಲ್ಲಿ ಏನಿದೆ? ಅಲ್ಲೊಂದು ಸಿಂಹಾಸನ ಇದೆ. ಹಲ್ಲೆಲೂಯಾ. ಇದು ಯಾರು ಕುತ್ಕೊಳ್ಳುವಂತ ಸಿಂಹಾಸನ? ಅದು ದೇವರು ಕುತ್ಕೊಳ್ಳುವಂತ ಸಿಂಹಾಸನ. ಈ ಸಿಂಹಾಸನದ ಮುಂದಗಡೆ ಆರಾಧನೆ, ದೇವದೂತರು ಭಯಂಕರವಾಗಿ ನಡೀತಾ ಇದೆ. ಸಡನ್ನಾಗಿ ಸೈತಾನನಿಗೆ ಒಂದು ಆಲೋಚನೆ ಬಂತು, ನಾನು ಯಾಕೆ ಈ ಸಿಂಹಾಸನ ಮೇಲೆ ಕುತ್ಕೊಂಬಾರ್ದು? ಹಲ್ಲೆಲೂಯಾ. ನಿದ್ದೆ ಬರೋರು ಹಲ್ಲೆಲೂಯಾ, ಸ್ತೋತ್ರ, ಗೆದ್ರ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಈಗ ಈ ಸಿಂಹಾಸನದ ಮೇಲೆ ಕುತ್ಕೊಳ್ಳೋದು ಯಾರು?
ರಾಜಾದಿ ರಾಜನು ಸಕಲ ಜಾತಿ ಜನಗಳಿಗೆ ಸಕಲ ಸೃಷ್ಟಿಗಳಿಗೆ ತೀರ್ಪು ನ್ಯಾಯ ಮಾಡುವಂತ ನ್ಯಾಯಾಧೀಶರನ್ನು ಕೂತುಕೊಳ್ಳುವಂತ ಸಿಂಹಾಸನ. ಆ ಸಿಂಹಾಸನದ ಮೇಲೆ ಇಷ್ಟ ಕಣ್ಣು ಹಾಕಿದ್ಯಾರು? ಸೈತಾನನು. ದೇವರು ಕುತ್ತುಕೊಳ್ಳೋ ಸಿಂಹಾಸನದ ಮೇಲೆ ಅವನ ಆಸೆ ಪಡುವಾಗ, ಕುತ್ತುಕೊಳ್ಬೇಕಂತ ಆಲೋಚನೆ ಮಾಡುವಾಗ ತಂದೆಯಾದ ದೇವರು ಏನ ಆಮೇಲೆ ಕಾಲಿಗೆ ಎತ್ಬಿಟ್ರ. ಅಲ್ಲೇಲೂಯಾ. ಒಂದೇ ಒದ್ದಿದ್ದು ಯಾರಿಗೆ? ಲೂಸಿಫರ್ನಿಗೆ. ಅಲ್ಲಿ ಒದ್ದಿದ ತಕ್ಷಣ ಆ ಏಟಿಗೆ ಅವನು ಸೈತಾನ ಆಗ್ಬಿಟ್ಟ. ಅಲ್ಲೇಲೂಯಾ. ಈಗ ಅವನೆಲ್ಲ ಬಂದು ಬೀಳ್ತಾವನೆ, ಮುಗಿತಾ? ಈಗ ಯೇಸು ನಿನ್ನ ಹೃದಯದ ಒಳಗಡೆ ಬಂದ್ರೆ ನಿನ್ನ ಹೃದಯ ಏನಾಗಿರ್ತದೆ? ಯೇಸುವಿಗೆ ಯಾವುದು? ಪ್ರತಿಯೊಬ್ರು ಹೇಳ್ಬೇಕು ಏನಾಗಿರ್ಬೇಕು? ಸಿಂಹಾಸನ ಸಿಂಹಾಸನ ಆಗಿರ್ತದೆ. ಅಲ್ಲೇಲೂಯಾ. ಈಗ ಈ ಸಿಂಹಾಸನದಲ್ಲಿ ಯಾರು ಕೂತ್ಕೊಬೇಕು? ಅದ್ರ ಮೇಲೆ ಯಾರು ಕೂತ್ಕೊಡ್ರೆ? ತುಂಡೆ ಕಾಣೋ, ತುಣಿಯ ಕಾಣೋ, ಪಾಕೃತಕ್ಕೆ ನೀಯೇ ಕಾಣೋ. ಅಲ್ಲೇಲೂಯಾ. ಪರಲೋಕದಲ್ಲಿ ಸಿಂಹಾಸನದ ಮೇಲೆ ಅವ್ನು ನಾನು ಕೂತ್ಕೋಬೇಕಂತ ಆಲೋಚನೆ ಮಾಡ್ದ ದೇವ್ರು ಕೆಳಗಡೆ ದಬ್ಬುದ್ರು. ಯಾಕಂದ್ರೆ ಅವನಿಗಿರುವಂತ ಸ್ಥಾನ ಅದು ಅವನಿಗೇನೆ. ದೇವ್ರು ಇವತ್ತು ಮಾತಾಡ್ತಾ ಇದ್ರೆ ಅವು ನಿನ್ನ ಹೃದಯದ ಬಾಗಿಲು ತಟ್ಟಿ ನಿನ್ನ ಒಳಗಡೆ ಬಂದಿದ್ದು ಇನ್ನೊಬ್ರು ಛಲ ಕೊಡಕ್ಕಲ್ಲ. ಅಲ್ಲೇಲೂಯಾ. ಇನ್ನೊಬ್ರು ಛಲ ಕೊಡಕ್ಕಲ್ಲ. ಅದಕ್ಕೆ ಯೇಸು ಹೇಳ್ತಾರೆ, ನೀವು ಎರಡು ದೋಣಿಯಲ್ಲಿ ಕಾಲಿಡಬಾರ್ದು, ಒಂದೇ ದೋಣಿಯಲ್ಲಿ ಕಾಲಿಡಬೇಕು. ಅಲ್ಲೇಲೂಯಾ. ನಿಮ್ಗೆ ಇಬ್ರು ತಂದೆ ಆಗಿರಬಾರ್ದು, ನಿಮ್ಗೆ ಒಬ್ಬನೇ ತಂದೆ ಆಗಿರ್ಬೇಕು. ಆ ತಂದೆ ನಾನೇ. ಅಲ್ಲೇಲೂಯಾ. ಸಮಯ ಆಯ್ತು, ಒಳ್ಳೆ ಸಬ್ಜೆಕ್ಟ್, ಹೋಗ್ಬೇಕು, ಟೈಮ್ ಇಲ್ಲ. ಆಮೇಲೆ ನಿಮ್ಗೆಲ್ಲ ಹೊಟ್ಟೆನಲ್ಲಿ ಇಲಿ ಹೋಗ್ತದೆ, ಆಮೇಲೆ ಅದು ಹುಲಿ ಆಗ್ತದೆ. ಯಾಕೆ ಬೇಕು? ಇಲಿ ಹೋದಾಗ ಇಳಿಸ್ಬಿಟ್ರೆ ಆ ಇಲಿ ಹೋಗಿ ಹುಲಿ ಹಾಕ್ಬಿಟ್ರೆ ನಿಮ್ಮ ಅವತಾರಗಳು ನಾನು ನೋಡಕ್ಕಾಗಲ್ಲ. ಅಲ್ಲೇಲೂಯಾ. ಪ್ರೈಸ್ ದಿ ಲಾರ್ಡ್. ನಿಮ್ಮ ಹೃದಯ ದೇವರಿಗೆ ಸಿಂಹಾಸನ. ಈ ಸಿಂಹಾಸನವನ್ನ ಯಾರಿಗೂ ಹಂಚ್ಕೊಬಾರ್ದು, ಕಾಂಪ್ರಮೈಸ್ ಮಾಡ್ಕೊಂಡು ಹಂಚ್ಕೊಬಾರ್ದು. ಹೇಳ್ಬೇಕೇ ಇದು ಒಬ್ಬರ್ತ ಅವ್ರಿಗೆ ಬಿಟ್ರೆ ಇಲ್ಲಿ ಬೇರೆ ಯಾರಿಗೂ ಜಾಗ ಇಲ್ಲ. ದುಡ್ಡಿಗೆ ಜಾಗ ಇಲ್ಲ, ಆಸೆಗೆ ಜಾಗ ಇಲ್ಲ, ಮೋಹಕ್ಕೆ ಜಾಗ ಇಲ್ಲ, ಲೋಕಕ್ಕೆ ಜಾಗ ಇಲ್ಲ, ಸೈತಾನನಿಗೆ ಜಾಗ ಇಲ್ಲ, ಸೈತಾನನ ಯಾವ ತಂತ್ರಗಳಿಗೂ ಇಲ್ಲಿ ಜಾಗ ಇಲ್ಲ. ಇದು ದೇವರ ಸಿಂಹಾಸನ. ಈ ಹೃದಯ ದೇವರಿಗೆ ಸಿಂಹಾಸನವಾಗಿ ಮಾರ್ಪಟ್ರೆ ಅವನು ಸಿಂಹಾಸನದ ಮೇಲೆ ಕುತ್ಕೊಳ್ತಾನೆ. ನಿನ್ ದೇಹ ಮೊತ್ತ ಆಳ್ವಿಕೆ ಅವನು ಮಾಡುವನಾಗಿರ್ತಾನ. ನಿನ್ನ ಹೃದಯ ದೇವ್ರ ಸಿಂಹಾಸನ ಆಗ್ಬಿಟ್ರೆ ಅವನ್ ಬಂದು ಕುತ್ಕೊಂಡ್ ಬಿಡ್ತಾನ. ಆ ರಾಜ ಬಂದು ಕುತ್ಕೊಂಡ್ ಬಿಟ್ರೆ ಈ ಪೂರ್ತಿ ದೇಹ ಅವನ ಕಂಟ್ರೋಲ್, ಅವನ ಆಳ್ವಿಕೆ, ಅವನ ನಿಯಂತ್ರಣ, ಅವನ ಆಶೀರ್ವಾದ. ಹಲ್ಲೆಲೂಯಾ. ನಾವೆಲ್ಲರೂ ಕಣ್ಣುಗಳು ಮುಚ್ಚೋಣ, ಹೋದ್ರೆ ಐತಾ ಆರ್ಬೇಕನ್ಸುತ್ತೆ. ಪ್ರೈಸ್ ಗಾಡ್. ಎಲ್ಲರ ಕಣ್ಣು ಮುಚ್ಚಿ. ಇವತ್ತು ಪ್ರಾರಂಭ ದಿನದಲ್ಲಿ ಯೇಸು ನಿನ್ನ ಹತ್ರ ಪ್ರಾರಂಭ ದಿನಗಳಲ್ಲಿ ಇನ್ನ ದೀಕ್ಷಾಸ್ಥಾನ ತೆಗೆದುಕೊಳ್ಳದಿರುವಾಗ, ಇನ್ನೇನ್ ದೀಕ್ಷಾಸ್ಥಾನ ತಗೊಳ್ಳೋ ಮೂಮೆಂಟ್ಗಳ ಸಮಯದಲ್ಲಿ ಈ ರಾಜ ನಿಮ್ಮ ಹತ್ರ ಮಾತಾಡ್ದ. ನೀವು ಶಬ್ದ ಕೇಳಿದ್ರಿ, ಹೃದಯ ಅಲ್ಲ, ಹೃದಯದ ಬಾಗಿಲನ್ನ ತೆಗೆದುಕೊಟ್ರಿ. ಈಗ ಅವನು ನಿಮ್ಮ ಒಳಗಡೆ ಬಂದ, ನಿಮ್ಮ ಹೃದಯ ದೇವರಿಗೆ ಸಿಂಹಾಸನ ಆಗಿ ಮಾರ್ಪಡ್ತು. ಈಗ ಈ ಸಿಂಹಾಸನದಲ್ಲಿ ಎಷ್ಟು ಯಜಮಾನರಿದ್ದಾರೆ? ಈ ಸಿಂಹಾಸನದಲ್ಲಿ ಎಷ್ಟು ಜನ ಫಸ್ಟ್ ಶಿಫ್ಟ್, ಸೆಕೆಂಡ್ ಶಿಫ್ಟ್, 3 ಶಿಫ್ಟ್ ಮಾಡೋರಿದ್ದಾರೆ? ಈ ಹೃದಯದ ಸಿಂಹಾಸನದಲ್ಲಿ ಶಿಫ್ಟ್ಗಳಿಲ್ಲ, ಒಬ್ಬನೇ ಇದಾನ ಇಲ್ವಾ? ಒಬ್ಬ ಯಜಮಾನನ, ಇಬ್ಬರು ಯಜಮಾನನ? ಆ ಸಿಂಹಾಸನದಲ್ಲಿ ಯೇಸುವಿನ ಕಾರ್ಯಗಳು ಮಾತ್ರವಿದ್ಯಾ, ಅಥವಾ ಸಿಂಹಾಸನದಲ್ಲಿ ಬೇರೆ ಏನಾದ್ರೂ ಬಂದು ಕೂತಿದ್ಯಾ? ಬೇರೆ ಏನಾದ್ರೂ ಬಂದು ಬಿಟ್ರೆ ನನ್ನ ಯೇಸು, ನನ್ನ ದೇವರು ಸಹಿಸಲ್ಲ. ಪರಲೋಕದಲ್ಲಿ ಸಿಂಹಾಸನದಲ್ಲಿ ಅವನು ಕುತ್ಕೊಳ್ಬೇಕು, ಆಳ್ವಿಕೆ ಮಾಡಬೇಕು ಅಂತ ಹೇಳುವಾಗಲೇ ದೇವರವನ ಓದು ಹೊರಗಡೆ ಹಾಕಿದ್ರು. ಈ ಸಿಂಹಾಸನದಲ್ಲಿ ದೇವರಿಗೆ ಮಾತ್ರ ಅಲ್ಲದೆ ಬೇರೆ ಏನೋ ಜಾಗ ಕೊಟ್ಟರೆ ದೇವರು ನಿಮ್ಮನ್ನ ಹೊರಗಡೆ ಹಾಕ್ತಾನೆ. ಪರಲೋಕದಿಂದ ಹೊರಗಡೆ ಹಾಕ್ತಾನೆ, ರಕ್ಷಣೆಯಿಂದ ಹೊರಗಡೆ ಹಾಕ್ತಾನೆ, ನೀತಿಯಿಂದ ಹೊರಗಡೆ ಹಾಕ್ತಾನೆ.
ಯೇಸುವಿನ ರಕ್ತದ ಕೋಟೆ ಒಳಗಿಂದ ಹೊರಗಡೆ ಆಗ್ತಾನೆ, ವಾಕ್ಯದ ಬೇಲಿಂದ ಹೊರಗಡೆ ಆಗ್ತಾನೆ, ಬೆಳಕಿಂದ ಹೊರಗಡೆ ಆಗ್ತಾನೆ. ಬೇಡ ಬೇಡ, ನಿನ್ನ ಹೃದಯ ನನ್ನ ಯೇಸುವಿಗೆ ಮಾತ್ರವೇ ಸಿಂಹಾಸನವಾಗಿರಲಿ. ಅದು ಹೊಲಸಾಗಬಾರ್ದು, ಅದು ಯಾರು ಮುಟ್ಟಬಾರ್ದು, ಅಲ್ಲಿ ಯಾರು ಬಂದು ಕುತ್ಕೊಬಾರ್ದು, ಅವರೊಬ್ಬರು ಮಾತ್ರ ಕುತ್ಕೊಬೇಕು. ಎಲ್ಲ ಒಪ್ಪಿಸ್ಕೊಡ್ರಿ. ಅವನ ಹೃದಯದ ಬಾಗಿಲು ತಟ್ಟಿ ನಿಮ್ಮ ಒಳಗಡೆ ಬಂದಿದ್ದಾನೆ. ಅವನು ಮಾತ್ರವೇ ಯಜಮಾನನಾಗಿರಲಿ. ಸರ್ವಶಕ್ತನ ದೇವರೇ, ಇಲ್ಲಿವರೆಗೂ ಮಾತಾಡಿ ನಡೆಸಿದಕ್ಕಾಗಿ ಸ್ತೋತ್ರ. ಮಹಿಮೆ ನಿಮಗೆ. ನಾವು ತಗ್ಗಿಸಿ ವಿವೇಚಿಸಲ್ಪಡಬೇಕು. ಇಲ್ಲಿವರೆಗೂ ನಡೆಸಿದಕ್ಕೆ ಸ್ತೋತ್ರ. ಈ ಸಿಂಹಾಸನ ನಿಮಗೆ ಮಾತ್ರವೇ, ನೀನು ಮಾತ್ರವೇ ಇರಬೇಕು, ಬೇರೆಗಳಿರಬಾರದು ದೇವರೇ. ಅದಕ್ಕಾಗಿ ಒಪ್ಪಿಸಿಕೊಡ್ತಾ ಇದ್ದಾನೆ. ನಡೆಸ್ರಿ, ಇವರೆಲ್ಲ ಅನುಗ್ರಹಿಸಲ್ಪಡಲಿ. ಕರ್ತನ ಹೆಸರಿನಲ್ಲಿ ಬಂದ ಮಕ್ಕಳು ಅನುಗ್ರಹಿಸಲ್ಪಡಲಿ. ಸಮಾಧಾನ ಶಾಂತಿಯೊಂದಿಗೆ ಹಿಂದಿರುಗಿ ಹೋಗಲಿ. ಆತ್ಮೀಯದಲ್ಲಿ ಪ್ರವೀಣಲಾಗಿ ಮಾರ್ಪಡಲಿ. ಬ್ಲಸ್ ಮಾಡಿದ್ದಾನೆ. ದೇವರ ಪ್ರಕಾಶ ಇವ್ರ ಮೇಲೆ ಬೀಳಲಿ. ಹಾಗೆ ಮಾಡಿದಕ್ಕೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿ ಬಿಡುಗಡೆ ಹೊಂದಿಕೊಂಡಿದ್ದೇವೆ ಜೀವವುಳ್ಳ ತಂದೆಯೇ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಪ್ರಾರ್ಥನೆ ಮಾಡಿದ ವಿಷಯಗಳ ಮೇಲೆ ಸೇರಿ ಬಂದ ದೇವರ ಮಕ್ಕಳ ಮೇಲೆ, ಎಲ್ಲ ಪರಿಶುದ್ಧಗಳ ಮೇಲೆ ಯೇಸು ಕ್ರಿಸ್ತನ ಬಣ್ಣ ತನಕವಿರಲಿ. ಆಮೆನ್. ಜಯ ಕೊಟ್ಟ ದೇವರಿಗೆ ಜಯದ ಘೋಷ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನಾದ ಯೇಸುವೇ, ಬೇಗ ಬನ್ನಿ ಸ್ವಾಮಿ. ಆಮೇನ್. ಗಾಡ್ ಬ್ಲೆಸ್ ಯು. ದೇವ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್.